ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಸಂದರ್ಶನ. ಅದು ನಮ್ಮಲ್ಲಿ ಕೃಷಿ ಭೂಮಿ, ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಕಾಫಿಗೆ ಪಾಲಿನೇಷನ್ಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಗೊಬ್ಬರ, ಸ್ಪ್ರೇ ಅಲ್ಲ, ಅದು ಜೇನುನೊಣಗಳು. ಆ ಜೇನು ಹುಳುಗಳು ಪಾಲಿನೇಷನ್ ಮಾಡಿದ್ದಕ್ಕಾಗಿ ಕಾಫಿ ಕುಯ್ತಕ್ಕಂಥ ಇವತ್ತು ವ್ಯವಸ್ಥೆ ಅದರಲ್ಲಿ ವಿಶೇಷವಾಗಿ ಮಲೆನಾಡಲ್ಲಿ ಇದೆ. ಹಾಗಾಗಿ ಆ ಕಾಫಿ ಪಾಲಿನೇಷನ್ಗೆ ಬೇಕಾಗ್ತಕ್ಕಂಥ ಜೇನು ನೊಣಗಳನ್ನು ಸಾಕಿರಂತ ಎಷ್ಟು ಒಂದು ಪೆಟ್ಟಿಗೆನ ಅಲ್ಲ 180 ಪೆಟ್ಟಿಗೆಗಳು. ಅದರಲ್ಲೂ ಸೀಸನ್ನಲ್ಲಿ 300 ಪೆಟ್ಟಿಗೆಗಳ ತನಕ ಹೋಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಜೇನಂತಂದರೆ ಈಗ ಹಾವು ಅಂದ್ರೆ ಹರ ನಡಗಿತ್ತು ಅಂತಾರೆ, ಹಂಗೆ ಹೆದರಿಕೆ. ಈಗ ಸಾಮಾನ್ಯವಾಗಿ ಜೇನುಹುಳ ಅಂತಂದರೆ ಹತ್ತಿರಕ್ಕೆ ಹೋಗಲ್ಲ ಯಾರು. ಅದು ಬರೋ ಸೌಂಡು, ಅವರು ಓಡಾಡೋಂಥದ್ದು ಅದು ನೋಡಿದರೆ ಹೆದರಿಕೆ ಆಗುತ್ತೆ ಅಂತ 180ರಿಂದ 300 ಪೆಟ್ಟಿಗೆಗಳನ್ನು ಸಾಕಿ ಇವತ್ತು 1.5 ಟನ್ ವರ್ಷಕ್ಕೆ ಜೇನುವನ್ನು ಉತ್ಪಾದನೆ ಮಾಡಿ ಮಾಡ್ತಾ ಇರ್ತಕ್ಕಂಥ ಜೇನು ಕೃಷಿನ ಮಾಡ್ತಾ ಇರ್ತಕ್ಕಂಥ ಒಬ್ಬರು ಯುವಕರ ಸಾಧನೆ ಇದೆ. ಆ ಯುವಕ ನಮ್ಮ ಜೊತೆನೇ ಇದ್ದಾರೆ. ಅವ್ರು ಯಾರು ಅಂಥೇಳಿ ಅವರಿಂದನೇ ಪರಿಚಯ ಮಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಪೂರ್ಣ ಹೆಸರು? ಸರ್ ರಂಜಿತ್ ಕೆಬಿ ಅಂತೇಳಿ. ಕೆಬಿ ಅಂದ್ರೆ ಕುಂಬಾರಹಳ್ಳಿ ಭೋಜಪ್ ಶೆಟ್ಟಿ ನಮ್ಮ ಅಪ್ಪನ ಹೆಸರು. ತಾಯಿ ಹೆಸರು? ಶಾಂತ ಅಂತೇಳಿ. ಶಾಂತ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾನು ಮತ್ತೆ ನಮ್ಮ ಅಕ್ಕ ಇರೋದು. ಇಬ್ಬರೇ? ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯ್ತು? ಸರ್ ನಾನು ಆಲ್ದೂರಲ್ಲಿ ಓದಿದ್ದು. ಹಳೆ ಆಲ್ದೂರಿನಲ್ಲಿ ಪ್ರಾಥಮಿಕ ಶುರು ಮಾಡಿದ್ದು. ಹಳೆ ಆಲ್ದೂರಿಂದ ಆಲ್ದೂರು. ಅದಾದ್ಮೇಲೆ ITI ಚಿಕ್ಕಮಂಗ್ಳೂರಲ್ಲಿ ಮಾಡಿದೆ. ತದನಂತರ BA ನ ಸಂಸ್ಕೃತ್ ಮೈಸೂರಲ್ಲಿ ಮಾಡಿದ್ದೆ. ಈಗ ಒಂದು ಏನಾದರೂ ಈಗ ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ, ನನ್ನಂಗೆ ರೈತ ಆಗೋದು ಬೇಡ, ಅಥವಾ ಕೃಷಿ ಮಾಡೋದು ಬೇಡ, ಕಾರ್ಮಿಕ ಆಗೋದು ಬೇಡ, ಓದಿ ಏನಾದರೂ ಒಂದು ಹುದ್ದೆ ತಗೊಂಡ್ಲಿ, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಹೊರಗಡೆ ದುಡಿಲಿ ಅನ್ನೋ ಒಂದು ಆಸೆ ಇರುತ್ತೆ. ಅದನ್ನು ನೀವು ಸಂಸ್ಕೃತ ಓದಿ ಅದಕ್ಕೂ ಜೇನು ಕೃಷಿಗೂ ಏನು ಸಂಬಂಧ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ವಾಪಸ್ ಕೃಷಿಗೆ ಬರ್ತೀರಿ ಅಂದರೆ ಈ ಕೃಷಿನ ಮಾಡಿ ಕೃಷಿನಲ್ಲಿ ಲಾಭ ಮಾಡ್ಬೋದು ಅಂತ. ಅದು ನಿಮ್ಮ ಆಸಕ್ತಿನ ಅಥವಾ ನಿಮ್ಮ ತಂದೆಯ ಆಸಕ್ತಿನ ಕೃಷಿಗೆ ವಾಪಸ್ ಬರೋದು? ನಾನು ಓದ್ಬಿಟ್ಟು ನಾರ್ಮಲ್ ಆಗಿ ICICI ಫೌಂಡೇಶನ್ ವರ್ಕ್ ಮಾಡ್ತಾ ಇದ್ದೆ. 3 year ವರ್ಕ್ ಮಾಡಿದೆ. ಅಂದ್ರೆ ಅಲ್ಲಿ ನನಗೆ ರೂರಲ್ ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದು. ಅಲ್ಲಿ ನನಗೆ ಪ್ರಾಜೆಕ್ಟ್ ಇದ್ದು ಮಶ್ರೂಮ್ ಮತ್ತೆ ಜೇನು ಕೃಷಿ. ಜೇನು ಕೃಷಿ ವಿಶೇಷವಾಗಿ ಹೊಸ ಪ್ರಾಜೆಕ್ಟ್ ಕೊಟ್ಟ ನಾನು ಏನೋ ವಿಶೇಷವಾಗಿದೆ ಅಂತ ತಿಳ್ಕೊಂಡ್ಲಿಕ್ಕೆ ಹೋದಾಗ ಒಂದ್ ರೀತಿ ವಿಶೇಷವಾಗಿ ಅನಿಸ್ತು. ಜೇನು ಅಂದ್ರೆ ವಿಶೇಷ ಅನ್ನಿಸ್ತು. ನಾವ್ ಇಲ್ಲಿ ಯಾರ್ಯಾರು ಸಾಕ್ತಿದಾರೆ ಏನು ಅಂತ ಸರ್ಚ್ ಮಾಡಿದಾಗ ನಮ್ಗೆ ಏನಾಯ್ತು, ಒಂದಷ್ಟು ಬೇಳೆ ಎಣಿಕೆ ಅಷ್ಟು ಜನ ಸಿಕ್ತು. 1-2 ಪೆಟ್ಟಿಗೆಗಳು ಇಟ್ಕೊಂಡಿರೋದು. ಆ ಟೈಮಲ್ಲಿ ಪಾಲಿನೇಷನ್ ಒಂದಷ್ಟು ಕಷ್ಟ ಆಗೋದು. ಅದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ನಾವು ತರಬೇತಿನ ಪಡಿಬೇಕು ಅಂತ ತರಬೇತಿ ತಗೊಂಡು 1 day ಟ್ರೈನಿಂಗ್ ನ ತಗೊಂಡೆ. ಏನೋ ವಿಶೇಷ ಅನ್ನಿಸ್ತು. ಅದಾದ್ಮೇಲೆ ಈಗ ತಂದೆ ತಾಯಿ ಆಸೆ ಏನು ಗೌರ್ಮೆಂಟ್ ಕೆಲಸ ಇರ್ಬೇಕು, ಹೊರಗಡೆ ಕೆಲಸ ಮಾಡಿರುತ್ತೆ. ನಾನು ಅದೇ ತರ ಒಂದು ಕೆಲಸ ತಗೋಬೇಕು ಅಂತ ಜೇನು ಕೃಷಿನಲ್ಲಿ ಏನಾದ್ರು ಮಾಡ್ಬೋದು ಅಂತೇಳಿ 1 day ಟ್ರೈನಿಂಗ್ ಇಂದ 1 box ನ ಇಟ್ಕೊಂಡೆ. 1 box ನಲ್ಲಿ ಏನೋ ಫಸ್ಟ್ ನಮಗೆ ಗೊತ್ತಾಗಲ್ಲ, ಜೇನು ನಾವು ಸಾಕ್ಬೇಕು ಅಂತೇಳಿ ನಮ್ಮ ಹತ್ರ ಪೆಟ್ಟಿಗೆ ಇರ್ಬೇಕು ಅಂತ ಗೊತ್ತಾಯ್ತು. ಫಸ್ಟ್ ನಾನು ವಿಷಯಗಳನ್ನ ತಿಳ್ಕೊಂಡಾಗ ಕೇಳ್ಬೋದು, ಯಾರು ಹೇಳಿದನ್ನ ಕೇಳ್ಬೋದು, ಇಲ್ಲ ಜೇನ ನೋಡ್ಬೋದು. ಅದನ್ನ ಅನುಭವ ಪಡಿಬೇಕಂದ್ರೆ ನಮ್ಮ ಹತ್ರ ಪೆಟ್ಟಿಗೆಗಳಿರ್ಬೇಕು. ಆ ತರ 1 ಪೆಟ್ಟಿಗೆ ಇಟ್ಕೊಂಡೆ. ಪೆಟ್ಟಿಗೆನಲ್ಲಿ ಹೇಗೆ ಜೇನು ಓಡಾಟ ಹೇಗೆ ಮಾಡುತ್ತಲ್ಲ, ಕೆಲಸ ಹೇಗೆ ಬರುತ್ತೆ, ದಿನನಿತ್ಯ ಆದ್ರೆ ಕೆಲಸ ಏನು, ನಾವು ಅದಕ್ಕೆ ಏನು ಕೆಲಸ ಮಾಡ್ಕೊಳ್ಬೇಕು ತಿಳ್ಕೊಂಡ್ಬಿಟ್ಟು ಜೇನಿನಲ್ಲೇ ಬಿ ಕೀಪಿಂಗ್ ನ 3 month ಟ್ರೈನಿಂಗ್ ನ ಮುಗಿಸ್ಕೊಂಡು ಬಿ ಕೀಪಿಂಗ್ ಡಿಪ್ಲೊಮಾ ಒಂಥರ. ಅದನ್ನ ಹೇಗೆ ಅಂತ ಹೇಳಿದ್ರೆ ನನ್ಗೆ ಒಂದು ಸಜೆಷನ್ ಮಾಡ್ರು, ಇದನ್ನ ಮಾಡಿದ್ರೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಮಾಡಿದೆ. ಆ ಕೆಲಸ ಉದ್ದೇಶದಿಂದ ಮಾಡಿದ್ದು ಈ ಮಟ್ಟಕ್ಕೆ ಕರ್ಕೊಬಂತು. ಅಲ್ಲಿ ನಮಗೆ ನಾವು ಅಲ್ಲೂ ತಿಳ್ಕೊಂಡಾಗ 25 ವರ್ಷದಿಂದ ಯಾವುದೇ ಕಾಲ್ಫಾರ್ ಆಗಿಲ್ಲ. ಫಸ್ಟ್ ಕೈಗಾರಿಕೆ ಇಲಾಖೆನಿತ್ತು, ಅದನ್ನ ತೋಟಗಾರಿಕೆ ಇಲಾಖೆ ಕೊಟ್ರು. ಅಲ್ಲಿಂದ ಕಾಲ್ಫಾರ್ ಏನೋ ಆಗಿಲ್ಲ ಅಂತ ಗೊತ್ತಾಗ್ಬಿಟ್ಟು ಈ ಬರುತ್ತೆ ಅನ್ನೋ ಬಂದಾಗ ಹೋದ್ರೆ ಆಯ್ತು, ನಾವು ಟ್ರೈ ಮಾಡೋಣ. ನನ್ನಷ್ಟ ಜನಗಳು ತುಂಬಾ ಜನ ಇರ್ತಾರೆ, ಅದ್ರಲ್ಲಿ ನಾನು ಒಬ್ಬ ಆಗಿರೋಣ, ಅಷ್ಟವರೆಗೂ ಜೇನು ಕೃಷಿ ಮಾಡೋಣ ಅಂತೇಳಿ ಅದೇ ಇದನ್ನ ಮುಂದುವರ್ಸ್ಕೊಂತ ಬಂದೆ. ಕೇರಳನಲ್ಲಿ ಹೆಚ್ಚಾಗಿ ತಿಳ್ಕೊಬೇಕು ಅಂತೇಳಿ ಕೇರಳದಲ್ಲಿ ಕಾಸರಗೋಡು ಹೋಗ್ಬಿಟ್ಟು ಒಂದಷ್ಟು ಟ್ರೈನಿಂಗ್ ನ ಪಡ್ಕೊ ಬಂದೆ. ಹೇಗೆ ಮಾಡ್ಬೋದು, ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈ ತರ ಮಾಡ್ತಾ ಇದ್ದೀನಿ ಸರ್. ಮದುವೆ ಆಗಿದೆಯಾ ನಿಮ್ಗೆ? ಹಾ ಸರ್, ಲಾಸ್ಟ್ ಇಯರ್ ಮದುವೆ ಆಗಿದೆ. ಏನ್ ನಿಮ್ಮ ಮಿಸಸ್ ಹೆಸರು? ತನುಶ್ರೀ ಅಂತ ಹೇಳಿ. ತನುಶ್ರೀ. ಮಕ್ಕಳಿಲ್ಲ? ಇದೆ ಸರ್, 1 ಮಗು. ಹೌದಾ? ಏನ್ ಹೆಸರು ಅವಳದ್ದು?
ಮಗ ಮಗ ಶಿವಾಮೃತ್ ಅಂತ ಹೇಳಿ. ಶಿವಾಮೃತ. ಜೀವಾಮೃತ ಬೆಳೆಗಳಿಗೆಲ್ಲ ಒಳ್ಳೇದು, ಶಿವಾಮೃತ ಒಳ್ಳೆ ಆಧ್ಯಾತ್ಮಿಕವಾಗಿ ಒಂದು ಹೆಸರು ಇಟ್ಟಿದ್ದೀರಿ. ಓಕೆ, ಈಗ ನೀವು ಜೇನು ಕೃಷಿ ಮಾಡಬೇಕು, ಇದ್ರಲ್ಲಿ ನಾನೇನು ಬಹಳ ದೊಡ್ಡ ಸಾಧನೆ ಮಾಡಬೇಕು ಅಂತಲ್ಲ, ಅದ್ರ ಜೊತೆಯಲ್ಲಿ ಏನಾದ್ರು ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು, ಏನೋ ಒಂದು ಆಗ್ಬೋದು ಅಂತ ಒಂದು ಪೆಟ್ಟಿಗೆ ತಂದ್ರಿ. ಅದರಿಂದ ಶುರುವಾಯಿತು. ಅಲ್ಲಿಂದ ಈಗ ಈ 180ಕ್ಕಿಂತ ಹೆಚ್ಚು 300 ಹತ್ತಿರ ಪೆಟ್ಟಿಗೆಗಳಿದೆ ನಿಮ್ಮ 300 ಪೆಟ್ಟಿಗೆಗಳಿದೆ. ಮತ್ತೆ ನಮಗೆ ಸಪೋರ್ಟ್ KVK ಕೃಷಿ ವಿಜ್ಞಾನ ಕೇಂದ್ರಗಳು ಸಪೋರ್ಟಿವ್ ಆಗಿ ಅಲ್ಲಿನ ಟ್ರೈನಿಂಗ್ಗಳು ಅವರಿಗೆ ಸೈಂಟಿಫಿಕ್ ಆಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಟ್ರು. ಆ ರೀತಿನಲ್ಲಿ ಮುಂದುವರ್ಸ್ಕೊಂತ. ಈಗ ಜೇನು ಹುಳು ಅಂದ್ರೆ ಹೆದರಿಕೆ ಆಗ್ತದ ನಿಮ್ಗಿಲ್ಲ? ಭಯ, ಜೇನು ಹುಳ ಅಂತ ಹೇಳಿದ್ರೆ ಒಂದು ಚುಚ್ಚುತ್ತೇನ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ನಮಗೆ ಅಭ್ಯಾಸ ಆಗಿ ಆ ಭಯ ಅನ್ನೋದಿಲ್ಲ, ರೆಗ್ಯುಲರ್ ಆಗಿ ಅಭ್ಯಾಸ ಆಗಿದೆ. ನನಗೆ ಸ್ವಲ್ಪ ಭಯ ಇದೆ, ಯಾಕೆಂದ್ರೆ ನಾನು ತೇಜಸ್ವಿ ಮನೆಗೆ ಹೋಗಿ ಬರ್ಬೇಕಾದ್ರೆ ಒಂದು ಹೆಜ್ಜೆನ ಹುಳ ಒಂದಾಗಿತ್ತು ಅಂತ ಹೊಡೆದು ಸುಮಾರು ನನಗೊಂದು 200-300 ಹುಳ ಅಟ್ಯಾಕ್ ಮಾಡಿ ಕೊನೆಗೆ 92 ಹುಳ ಕಚ್ಚಿತ್ತು ನನಗೆ. ಅಂದ್ರೆ ನನ್ನ ಮುಂದಾಲೋಚನೆಯಿಂದ ಇಮಿಡಿಯೇಟ್ ನಾನು ಹಾಸ್ಪಿಟ್ಲಿಗೆ ಹೋಗಿದ್ರಿಂದ ಬದುಕಿದೆ, ಇಲ್ಲದ್ರೆ ಅವತ್ತೇ ಹೋಗಿ ಆಗೋದು ಹೆಜ್ಜೆನ ಹುಳ. ಇವತ್ತು ಅದು ಹೆಜ್ಜೆನ ಹುಳ ಕಚ್ಚೋದು ಬೇಡ, ಆ ಜೇನುಹುಳ ಬಂದ್ರೆ ಸಾಕು ಹೆದರಿಕೆ ಆಗುತ್ತೆ. ಓಕೆ ಸರ್, ಈಗ ಮೊದಲು ಒಂದು ಪೆಟ್ಟಿಗೆನ ತಂದಿರಲ್ಲ, ಒಂದು ಪೆಟ್ಟಿಗೆನ ತಂದಿಟ್ಟಾಗ ನಿಮಗೊಂದಷ್ಟು ಟ್ರೈನಿಂಗ್ ಆಗಿತ್ತು, ಸಾಕೋದು ಹೆಂಗೆ, ಅದನ್ನ ಅರಿ ಅಂತೀವಿ ನಾವು, ಅರಿ ಕಟ್ಟೋದು ಹೆಂಗೆ, ಅದನ್ನ ಕೂರ್ಸೋದು ಹೆಂಗೆ ಅಂತ. ಫಸ್ಟ್ ಪೆಟ್ಟಿಗೆಗೆ ನಿಮ್ಮ ಮೊದಲ ಪೆಟ್ಟಿಗೆ ಎಲ್ಲಿಂದ ತಂದ್ರಿ ಜೇನ್ನ? ಸರ್, ತೋಟಗಾರಿಕೆ ಇಲಾಖೆನಲ್ಲಿ ಈಗ ಪೆಟ್ಟಿಗೆಗಳು ಕೊಡ್ತಾರೆ ಅಂತ ಆಯ್ತು. ನಾನು ಆಗ ಏನ್ ಮಾಡಿದೆ, ನನಗೆ ಚಿಕ್ಕಮಗಳೂರು ತಾಲೂಕ್ ಬರುತ್ತೆ, ಆಗ ಅಲ್ಲಿ ಟ್ರೈನಿಂಗ್ ಗಳಿರ್ಲಿಲ್ಲ. ಮೂಡಿಗೆರೆ ತಾಲೂಕಿನಲ್ಲಿ ಟ್ರೈನಿಂಗ್ ನ ಪಡ್ಕೊಂಡು ಇಲ್ಲಿನ ಪಾಣಿನ ಇಸ್ಕೊಂಡು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟು ಒಂದು ಪೆಟ್ಟಿಗೆನ ತಗೊಂಡೆ. ಅದು ಖಾಲಿ ಪೆಟ್ಟಿಗೆನ ತಗೊಂಡೆ. ಆ ಖಾಲಿ ಪೆಟ್ಟಿಗೆಗೆ ಈ ಹೊರಗಡೆ ಕಾಡಲ್ಲಿರೋ ಹುಳಗಳನ್ನ ತುಂಬಿ ಅದನ್ನ ಹೇಗೆ ರೇರಿಂಗ್ ಮಾಡೋದನ್ನ ತಿಳ್ಕೊಂಡೆ. ಅಲ್ಲದೆ ಈಗ ನೀವು ಫಸ್ಟ್ ಪೆಟ್ಟಿಗೆಗೆ ಜೇನನ್ನ ಎಲ್ಲಿ ಕೂರಿಸಿದ್ರಿ? ಸರ್, ನಮ್ ತೋಟದ ಪಕ್ಕದಲ್ಲಿ ಒಂದು ಗೆರೆನಲ್ಲಿ ಒಂದು ಪೊಟ್ರೆನಲ್ಲಿ ಒಂದು ಜೇನ್ ಇತ್ತು. ಅದನ್ನ ತೆಗ್ದ್ಬಿಟ್ಟು ಎರಿನೆಲ್ಲ ಕಟ್ ಮಾಡಿ, ಹಾಗೆ ಟ್ರೈನಿಂಗ್ ನಮಗೆ ಒನ್ ಡೇ ಟ್ರೈನಿಂಗ್ ಫುಲ್ ಕಂಪ್ಲೀಟ್ ಆಗಿ ಬರ್ತಿರ್ಲಿಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಬ್ರು ಕೃಷ್ಣಮೂರ್ತಿ ಅಂತ ಒಬ್ರು, ಅವ್ರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟು ಆ ತರ ಮಾಡಿದೆ. ಅಲ್ಲದೀಗ ಗೆರೆನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಸುಮಾರು ಟೈಪ್ ಜೇನ್ಗಳಿದೆ ಅಲ್ವಾ? ಕೋಲ್ ಜೇನು ಅಂತೀವಿ, ಇನ್ನು ಏನೇನೋ ಜೇನ್ಗಳಿದೆ. ಈ ಪೆಟ್ಟಿಗೆಗೆ ಅದು ಕೂರುತ್ತೆ ಆ ಹುಳು, ಇದ್ರೊಳಗೆ ಅದು ಇರುತ್ತೆ, ಜೇನ್ ಕಟ್ಟುತ್ತೆ ಅಂತ ನಿಮ್ಗೆ ಗೊತ್ತಾಗಿದ್ದೆ? ಸರ್, ಏನಂದ್ರೆ ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು ಮೂರೇ ಇರೋದು. ಜೇನಲ್ಲಿ ಮೂರೇನಾ? 4 ಜೇನು: ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮುಜಂಟಿ ಜೇನು, ಮಿಸ್ರಿ ಜೇನು ಅಂತಾರೆ. ಮಿಸ್ರಿ ಜೇನು. ಈ 4 ಜೇನಲ್ಲಿ ನಮಗೆ ಕತ್ಲೆಯಲ್ಲಿ ವಾಸ ಮಾಡುವಂತದ್ದು 2 ಜೇನು: ತುಡುವೆ ಜೇನು ಮತ್ತೆ ಮುಜಂಟಿ ಜೇನು. ತುಡುವೆ ಜೇನು ಎರಿಗಳನ್ನ 7ರಿಂದ 8 ಎರಿ ಕಟ್ಕೊಳುತ್ತೆ. ಅದಕ್ಕೆ ಆದ ಸೈಂಟಿಫಿಕ್ ಆಗಿ ಪೆಟ್ಟಿಗೆಗಳಿಗಿರೋದು. ಮೊದ್ಲೇನಂತ ಹೇಳಿದ್ರೆ ಕಾಡಲ್ಲಿ ಅವುಗಳ ಸ್ವಭಾವ ಏನಂದ್ರೆ ನಾರ್ಮಲ್ ಆಗಿ ಪೊಟ್ರೆ ಇದ್ರ ಮಾಡ್ಕೊಳೋದು. ನೆಕ್ಸ್ಟ್ ಮಡಿಕೆನಲ್ಲಿ ಸಾಕ್ಲಿಕ್ಕೆ ಶುರು ಮಾಡಿದ್ರು. ಮಡಿಕೆಯಿಂದ ಪೆಟ್ಟಿಗೆ ಏರಿ ಕಟ್ಟೋದನ್ನೆಲ್ಲ ತಿಳ್ಕೊಂಡು ಮಾಡ್ಲಿಕ್ಕೆ ಶುರು. ನೀವು ಮೊದಲನೇ ಜೇನಿನ ಗೂಡನ್ನ ತಂದಿರಲ್ಲ, ಅದನ್ನ ಮಡಿಕೆಯಲ್ಲಿ ಕೂರಿಸಿ ಪೆಟ್ಟಿಗೆಗೆ ಹಾಕಿರಾ ಅಥವಾ ಪೆಟ್ಟಿಗೆಗೆ ನೇರವಾಗಿ ಪೆಟ್ಟಿಗೆಗೆ ರಾತ್ರಿನೇ ಹೋಗಿ ರಾಣಿ ಜೇನನ್ನು ಸಮೇತ ತಗೊಂಬಂದ್ರಿ? ಇಲ್ಲ, ಸಂಜೆ 4 ಗಂಟೆ ಸಮಯಕ್ಕೆ ಹೋಗ್ಬಿಟ್ಟು 4ರಿಂದ 5 ಗಂಟೆ, ಯಾಕೆಂತ ಹೇಳಿದ್ರೆ ಹಾರಾಟ ಕಮ್ಮಿ ಇರುತ್ತೆ, ಎಲ್ಲಾ ನೊಣಗಳು ಗೂಡಿ ವಾಪಸ್ ಬರುತ್ತೆ. ಆ ಟೈಮಲ್ಲಿ ಎರಿನ ಎಲ್ಲ ತೆಗ್ದ್ಬಿಟ್ಟು ಹುಳಗಳನ್ನ ಸಪ್ರೇಟ್ ಆಗಿ ಮಾಡ್ಕೊಂಡು ಹುಳ ಬಿಟ್ಟು ಎರಿ ಕಟ್ಟಿ ಹುಳಗಳನ್ನ ಬಿಟ್ಟು ರಾಣಿನ ಬಿಟ್ಬಿಟ್ಟು ಅದು ಕತ್ಲಾದ್ಮೇಲೆ ಮನೆ ಹತ್ರ ತರಬೇಕು. ಕಂಪ್ಲೀಟ್ 7ರಿಂದ 7 ಗಂಟೆ ಮೇಲೆ ಮನೆ ಹತ್ರ ತಂದು ನಾವು ಯಾವ ಸೂಕ್ತವಾದ ಜಾಗ, ಅದಕ್ಕೆ ಇರುವೆ ಬರ್ದಾಗೆ ಸ್ಟ್ಯಾಂಡ್ ಹಾಕೊಂಡು, ಆಮೇಲೆ ಕೆಳಗಡೆ ಬೂದಿ ಹಾಕೊಂಡು ಗ್ರೀಸನ್ನ ಹಚ್ಕೊಂಡು ಇಟ್ಕೊಂಡು ಮಾಡಿದ್ವಿ. ಈಗ ರಾಣಿ ಹುಳು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಅವತ್ತು ಗೊತ್ತಿರಲಿಲ್ಲ ಅಂದ್ರೆ ಇಡೀ ಅದು ಫ್ಯಾಮಿಲಿನೇ ತಗೊಂಬಂದು ಕೂರಿಸ್ತೀರಿ. ಆದ್ರೆ ಅದು ಆ ರಾಣಿ ಹುಳ ಹೊರಗೆ ಹೋಗದೆ ಇರೋ ಹಾಗೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ? ಸರ್, ರಾಣಿ ತಡೆಗೇಟು ಅಂತಿದೆ. ಮೈನ್ ಆಗಿ ಏನು ಅಂತ, ರಾಣಿ ಹೊರಗೆ ಹೋಗೋದು ಅದ್ರ ಲೈಫ್ ಟೈಮ್ ಅಲ್ಲಿ 2 ಸತಿ. ಒಂದು ಹೊಸ ರಾಣಿ ಬಂದ್ರೆ, ಈಗ ತಿಳ್ಕೊಂಡಾಗೆ ಮೊದ್ಲು ನಮಗೆ ಗೊತ್ತಿರ್ಲಿಲ್ಲ. ಈಗ ಏನಂತಾರೆ, ಹೊಸ ರಾಣಿ ಬಂದ್ರೆ ಹೊಸ ಗಂಡು ಜೊತೆ ಮೀಟಿಂಗ್ ಹೋಗುತ್ತೆ. ಗೂಡಿನ ಒಳಭಾಗದಲ್ಲಿ ಮೀಟ್ ಆಗಲ್ಲ, ಹೊರ ಭಾಗದಲ್ಲಿ ಮೀಟ್ ಆಗುತ್ತೆ. ಇನ್ನೊಂದು, ಗೂಡಲ್ಲಿ ಯಾವುದೇ ಆಹಾರ ಇಲ್ಲ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಗೂಡನ್ನ ಬಿಟ್ಟೋಗುತ್ತೆ. ಆಹಾರ ಯಾವಾಗ್ಲೂ ಇರೋ ತರ ನಾವು ಮಾಡ್ಕೊಟ್ರೆ ಗೂಡನ್ನ ಬಿಟ್ಟೋಗಲ್ಲ. ಅದಾಗದಾಗ ರಾಣಿ ತಡೆ ಗೇಟ್ ಅಂತ ಬರುತ್ತೆ, ಗೇಟನ್ನು ಹಾಕ್ಬಹುದು. ಅಲ್ಲ, ಈ ಹೊರಗಡೆ ಹೋಗಿ ಈಗ ಮೀಟ್ ಮಾಡಿ ಗಂಡು ಹುಳನ್ನು ಮೀಟ್ ಮಾಡ್ತಾ ಅಂದ್ರೆ ಅದು ಮತ್ತೆ ಒಳಗ್ ಬರಕ್ ಏನ್ ಚಾನ್ಸ್ ಇಲ್ಲಲ್ಲ? ವಾಪಸ್ಸು ಗೂಡಿನ ಒಳಭಾಗಕ್ಕೆ ಬರುತ್ತೆ. ಒಳಭಾಗ ಬರಕ್ ನಿಮ್ಗೆ ತಡೆ ಗೇಟ್ ಇರುತ್ತಲ್ಲ?
ನಾವು ಫಸ್ಟಿಗೆ ಹೊಸ ಒಂದು ಪೆಟ್ಟಿಗೆನ ನಾವು ಇಟ್ಕೊಂಡಿವಿ ಅಂದ್ರೆ ರಾಣಿ ಯಾವಾಗ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕಾಲಗಳಂತ ತಿಳ್ಕೊಬೇಕು. ಅಭಾವ ಕಾಲ, ಅಭಿವೃದ್ಧಿ ಕಾಲ, ಜೇನು ಸುಗ್ಗಿ ಕಾಲ, 3 ಕಾಲ ಬರುತ್ತೆ. ನಾವು ಜೇನು ಅಭಾವ ಕಾಲದಲ್ಲಿ ಅತಿ ಹೆಚ್ಚಾಗಿ ಮಳೆ ಇರುತ್ತೆ, ನಮ್ಮ ಭಾಗದಲ್ಲಿ ಮಳೆ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಅದಕ್ಕೆ ಶುಗರ್ ಫೀಡ್, ಸಕ್ಕರೆ ಪಾಕನ ಹಾಕ್ಬೇಕು, ಇಲ್ಲ ಹೂ ಇರೋ ಜಾಗಗಳಿಗೆ ನಾವು ಬಾಕ್ಸ್ ನ ಶಿಫ್ಟ್ ಮಾಡ್ಬೇಕು. ಅಲ್ಲ, ಈಗ ಒಂದು ಪೆಟ್ಟಿಗೆ ಆದ್ರೆ ಸಾಗಿಸಬಹುದು, ನೀವು ಅಷ್ಟು 100 ಪೆಟ್ಟಿಗೆಗಳನ್ನ ಸಾಗಿಸೋದಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಒಂದ್ ಪೆಟ್ಟಿಗೆ ಅಂತ ಹೇಳಿದ್ರೆ ಸಾಕು ಸರ್. ನಾವು ಮೇಂಟೆನೆನ್ಸ್ ಅಷ್ಟಲ್ಲಿ ಹೋಗಿ ನಾವು ಮಾಡ್ತಿರೋ ಕೆಲಸ ಏನಂದ್ರೆ ಏನೋ ಒಂದ್ ಕಡೆ ಇದ್ ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ. ಪರಾಗಸ್ಪರ್ಶ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಪೆಟ್ಟಿಗೆಗಳು ಕೊಡ್ತೀವಿ, ಇಲ್ಲ ನಾವೇ ಹೂ ಇರೋ ಜಾಗಕ್ಕೆ ಮೈಗ್ರೇಟರಿ ಬೀ ಕೀಪಿಂಗ್ ಅಂತ ಮಾಡ್ತೀವಿ. ಈಗೆಲ್ಲ ನಮಗೆ ಈಗ ಮಳೆ ಇದೆ, ಸಕ್ರಪಟ್ಟಣ, ಈ ಕಡೆ ಮಂಜಿಹಳ್ಳಿ, ಆ ಕಡೆ ಪೆಟ್ಟಿಗೆಗಳನ್ನ ಇಟ್ಟಿದೀವಿ. ಅಲ್ಲಿ ನಮಗೆ ಒಂದು ಅವರಿಗೆ ಪಾಲಿನೇಷನ್ ಆಗುತ್ತೆ, ಕಾಟನ್, ಸನ್ಫ್ಲವರ್ ಇರುತ್ತೆ. ಒಂದು ಅವರಿಗೆ ಪಾಲಿನೇಷನ್ ಆಗುತ್ತೆ, ನಮಗೆ ಒಂದು ಸಕ್ಕರೆ ಪಾಕ ಕೂಡ ಅವಶ್ಯಕತೆ ಇರಲ್ಲ ಜೇನಿಗೆ. ನೆಕ್ಸ್ಟ್ ಮಂತ್ ಅಲ್ಲಿ ಆ ಫ್ಲವರ್ ಇಂದ ನಮಗೆ ಒಂದ್ಸಲ ಜೇನು ಕೂಡ ಬರ್ತದೆ. ಈಗ ಯಾರಾದ್ರೂ ಆಸಕ್ತರಿದ್ರೆ, ಈಗ ನಾನು ಪೆಟ್ಟಿಗೆ ಬೇಕು ಅಂದ್ರೆ ಅದಕ್ಕೆ ಒಂದು ಹೊಜೆನ ಗೂಡನ್ನ ಕಟ್ಟಿಕೊಡುವಂಥದ್ದು, ಅಥವಾ ಇಲ್ಲ ನೀವು ಪೆಟ್ಟಿಗೆ ಸಮೇತ ಜೇನಿನ ಸಮೇತ ಮಾರಾಟ ಮಾಡೋಂಥದ್ದು ಏನೋ ಸಿಸ್ಟಮ್ ಇದೆಯಾ? ಅದ್ ಮಾಡ್ತಾ ಇದೀವಿ. ಅದನ್ನ ನಾವು ಅಕ್ಟೋಬರ್ ನಂತರ, ಈ ಟೈಮಲ್ಲಿ ಏನು ಕೊಡಲ್ಲ. ಈಗ ಏನಂದ್ರೆ ಈಗ ಪೆಟ್ಟಿಗೆಗಳು ಕೊಟ್ಟಾಗ ಸೀಸನ್ ನ ನೋಡಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಈಗ ನಾವು ಕೆಲವೊಬ್ಬರಿಗೆ ಜೇನು ಅಂತ ಹೇಳಿದ್ರೆ ಬಿಟ್ಟು ಹೋಗುತ್ತೆ, ಕಚ್ಚುತ್ತೆ ಅನ್ನೋ ಭಯ ಇರುತ್ತೆ. ಮೇಯ್ನ್ ಆಗಿ ಈಗ ಪಾಲಿನೇಷನ್ಗೋಸ್ಕರ ಸಾಕ್ತಾರೆ, ಅದು ಬಿಟ್ಟೋಗೋದು ಜಾಸ್ತಿ, ಅದಕ್ಕೆ ಸಾಕದೇ ಬಿಡ್ತಾರೆ. ಅದಕ್ಕೋಸ್ಕರ ನಾವು ಸೀಸನ್ ನೋಡಿ ಯಾವ ಟೈಮಿಗೆ ಬೇಕಾಗುತ್ತೆ ಆ ಟೈಮಿಗೆ ಅಕ್ಟೋಬರ್ ನಂತರ ಪೆಟ್ಟಿಗೆಗಳನ್ನ ಕೊಡ್ತೀವಿ. ಹೆಚ್ಚು ಬಿಟ್ಟು ಹೋಗೋದಕ್ಕೆ ಕಾರಣಗಳೇನದು? ಒಂದು, ಅದಕ್ಕೆ ಶತ್ರು ಬಾಧೆಗಳಿದೆ, ಕಡ್ಜ, ಇರುವೆ, ಕರಡಿ, ಇವು 3 ಶತ್ರು ಬಾಧೆಗಳು. ನೆಕ್ಸ್ಟ್ ನಮಗೆ ಬಿಟ್ಟೋಗೋದು ಆಹಾರ ಇಲ್ಲ ಅಂದ್ರೆ, ಫುಡ್ಗಳು ಅದಕ್ಕೆ ಬೇಕಾದ ಆಹಾರ ಫುಡ್ ಏನಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಹೋಗುತ್ತೆ. ಅದಕ್ಕೆ ನಾವು ಕೃತಕವಾಗಿ ಸಕ್ಕರೆ ಪಾಕ ಇಲ್ಲ ಬಾಳೆಹಣ್ಣುಗಳು ಆತರ ಕೊಟ್ರೆ ನಮಗೆ ಫ್ಯಾಮಿಲಿ ಉಳಿತವೆ, ಅದು ಉಳಿಸ್ಕೊಂಡು ಮಾಡ್ಬೋದು. ಈಗ ನಿಮ್ಗೆ 2 ಜವಾಬ್ದಾರಿ ಇದೆ, ಒಂದು ನಿಮ್ ಫ್ಯಾಮಿಲಿನ ಉಳಿಸ್ಕೊಬೇಕು, ಇನ್ನೊಂದು ಜೇನಿನ ಫ್ಯಾಮಿಲಿನ ಉಳಿಸ್ಕೊಬೇಕು. 2 ಜವಾಬ್ದಾರಿ ಇದೆ. ಓಕೆ ಸರ್, ಈ ಜೇನು ಹುಳಿನ ಜೊತೆಗೆ ಇವತ್ತು ಈಗ ಪ್ರೆಸೆಂಟ್ ಎಷ್ಟು ಇದು ಏನು ಜೇನು ಪೆಟ್ಟಿಗೆಗಳಿದೆ ನಿಮ್ಮ ಹತ್ರ? ಈಗ ಪ್ರೆಸೆಂಟ್ 180ರಿಂದ 185 ಪೆಟ್ಟಿಗೆ ಇದೆ. ಸೀಸನ್ ಅಲ್ಲಿ ನಾವು ಒಂದು 300ರಿಂದ 320 ತನಕ ಹೋಗುತ್ತೆ. ಯಾಕೆ ನಾವು ಡಿವೈಡ್ ಮಾಡೋದು ಮತ್ತೆ ಅದೆಲ್ಲ ಮಾಡ್ತೀವಿ. ಒಂದ್ ಪೆಟ್ಟಿಗೆಯಿಂದ 2 ಪೆಟ್ಟಿಗೆ, ಕೆಲವೊಂದಷ್ಟು ಫೇಲ್ಯೂರ್ ಆಗುತ್ತೆ. ಏನೋ 300ರಿಂದ 320 ಪೆಟ್ಟಿಗೆ ಇಟ್ಕೊಂತೀವಿ. ಸೀಸನ್ಗೆ ಅನುಗುಣವಾಗಿ ವೇರಿಯೇಷನ್ ವರ್ಕ್ ಕೂಡ ಇರುತ್ತೆ, ಕೆಲಸ ಕೆಲವೊಂದ್ಸರಿ ಜಾಸ್ತಿ ಇರುತ್ತೆ, ಕೆಲವೊಂದ್ಸರಿ ಕಮ್ಮಿ ಇರುತ್ತೆ, ಹಾಗೆ ಮಾಡ್ತೀವಿ. ಅದಕ್ಕೆ ಬೇರೆ ಹಕ್ಕಿಗಳ ಬಾಧೆ ಏನಾದ್ರು ಇದೆಯಾ? ಇನ್ನೊಂದು ಇದು ಜೇನು ಹಕ್ಕಿ ಅಂತ ಇದೆ, ಬೀಟರ್. ಅದೇಂತ ಹೇಳಿದ್ರೆ ಜೇನುನೊಣನ ಇಟ್ಕೊಂಡು ತಿನ್ನುತ್ತೆ. ಇನ್ನೊಂದು ಮೇನ್ ಕಡ್ಜ, ಎಲ್ಲೋ ಮತ್ತೆ ಬ್ಲಾಕ್ ಕಲರ್ ಕಡ್ಜ ಬರುತ್ತೆ. ಅದೇನ್ ಮಾಡುತ್ತೆ, ಜೇನು ಈ ಜೂನ್ ಜುಲೈ ಟೈಮಲ್ಲಿ ಅದು ಮೊಟ್ಟೆ ಇಡೋ ಸೀಸನ್. ಈ ಟೈಮಲ್ಲಿ ಅತಿ ಹೆಚ್ಚಾಗಿ ಜೇನುನೊಣನ ಇಟ್ಕೊಂಡು ತಿಂದು ಅದಕ್ಕೆ ಆಹಾರ ಆಗಿ ಮಾಡ್ಕೊಳುತ್ತೆ. ಅದು ಎಲ್ಲಿ ಮರಿ ಗೂಡಿನೊಳಗೆ ಬರುತ್ತಾ? ಪೆಟ್ಟಿಗೆ ಒಳಭಾಗಕ್ಕೂ ಹೋಗ್ಬೋದು, ಗೂಟಿಗೆಯಿಂದ ಹೊರ ಭಾಗದಲ್ಲಿ ಕುತ್ಕೊಂಡು ಅದನ್ನ ತಿನ್ಬೋದು. ಅದಕ್ಕೆ ನೀವು ಅದನ್ನ ತಡೆಯೋದಕ್ಕೆ ಏನು, ಅದಕ್ಕೆ ಒಂದು ತಡಿಬೇಕು ಅಂತ ನಮಗೆ ಫಸ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬರೋ ಒಂದು 5 ನೊಣಗಳು ಬರುತ್ತೆ. ಸ್ಟಾರ್ಟಿಂಗ್ ಆ 5ರಿಂದ 10 ನೊಣಗಳನ್ನ ಸಾಯಿಸಿದ್ರೆ ಇಲ್ಲಿ ನಮಗೆ ಶತ್ರುಗಳಿದೆ ಅಂತ ಅದೇ ಡಿಸೈಡ್ ಮಾಡಿ ಬರಲ್ಲ. ಇಲ್ಲ ನಮಗೆ ಅದು ತೊಂದರೆ ಕೊಡ್ತಿದೆ ಅಂದ್ರೆ ಅದನ್ನ ನಮಗೆ ತೊಂದರೆ ಕೊಡ ಸುಟ್ಟು ಹಾಕೋದಾಗ್ಲಿ, ಅದನ್ನ ಬೇರೆ ಕಡೆ ಇದ್ ಮಾಡ್ಬೋದು. ಈಗ ಪೆಟ್ಟಿಗೆಗಳನ್ನ ನಿಮ್ಮ ಜಾಗದಲ್ಲೇ ಇಟ್ಟಿದ್ದೀರಾ ಅಥವಾ ಬೇರೆ ಬೇರೆ ಕಡೆ ಇಟ್ಟಿದ್ದೀರಾ? ಸರ್, ನಮ್ ಜಾಗದಲ್ಲೂ ಇದೆ, ಬೇರೆ ಕಡೆ ಜಾಗದಲ್ಲೂ ಇದೆ. ಈಗ ಪ್ರೆಸೆಂಟ್ ನಮಗೆ ಸಕ್ರಪಟ್ಟಣ ಮತ್ತೆ ಮಂಜಿಹಳ್ಳಿ ಆ ಕಡೆ ಪೆಟ್ಟಿಗೆಗಳಿದೆ, ಮನೆ ಹತ್ರ ಕೂಡ ಇದೆ. ನಿಮ್ ಪೆಟ್ಟಿಗೆ ಅಲ್ಲಿ ಇಟ್ಟಿದ್ದೀರಿ, ಅದನ್ನ ವಾಚ್ ಅಂಡ್ ವಾರ್ಡ್ ಮಾಡೋದು ಯಾರು ನೋಡ್ಕೊಳ್ಳೋರು? ವಾರಕ್ಕೊಂದ್ಸಲ ನಾನೇ ಕೂಡ ಹೋಗಿ ಬರ್ತೀನಿ. ಜೊತೆಲಿ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಬೇರೆ ಕೆಲಸ ಇದ್ದಾಗ ಮಾಡ್ಕೊಂತ ನಾನು ಈಗ ಅನ್ ಸೀಸನ್ ಅಲ್ಲಿ ಹೋಗಿ ನೋಡ್ಕೋ. ಈಗೇನೋ ಕೆಲಸ ಜಾಸ್ತಿ ಇರಲ್ಲ, ಅಲ್ಲಿ ಎಲ್ಲ ಬೆಳೆಗಳನ್ನ ಈಗ ಹಾಕ್ತಾ ಇರೋದು. ಜೇನ್ ತೆಗಿಯೋ ಟೈಮಲ್ಲಿ ಜಾಸ್ತಿ ಇರುತ್ತೆ, ಅವಾಗ 2 ದಿನ 3 ದಿನ ಕೊಡುತ್ತೆ. ಈಗ ರೋಣಿ ಮಳೆನ ಯಾವ ಮಳೆಯಲ್ಲಿ ಜೇನ್ ತೆಗೆಯರು ಆಗಿನ ಮಡಿನ ರೋಣಿ ಮಳೆಗೆ ವರ್ಷದಲ್ಲಿ ಒಂದ್ಸಲ ತೆಗಿಬೇಕು ಅಂತ ರೋಣಿ ಮಳೆಗೆ ಸ್ಟಾರ್ಟಿಂಗ್ ಅಲ್ಲಿ ಜೇನ್ನ ತೆಗಿದ್ದಾರೆ. ಅದೇ ನಾವು ವೈಜ್ಞಾನಿಕವಾಗಿ ಪೆಟ್ಟಿಗೆನಲ್ಲಿ ಸಾಕೋದ್ರಿಂದ ನಮಗೆ ಹೂ ಬೇಕೆನಿಸಿದಾಗ ಜೇನ್ ಇದೆ ಅನ್ಸೋದು, ಯಾವಾಗ ಜೇನ್ ಇರುತ್ತೆ ಅವಾಗ ತೆಕ್ಕೋಬಹುದು. ನಮಗೆ ಫೆಬ್ರವರಿ ನಂತರ ಪ್ರತಿ 15ರಿಂದ 20 ದಿನದಿಂದ 1 ತಿಂಗಳಿಗೆ ಒಂದ್ಸರಿ ಜೇನ್ನ ತೆಕ್ಕೋಬಹುದು. ಎಷ್ಟು ಸರಿ ತೆಗಿಬಹುದು ಒಂದು ಪೆಟ್ಟಿಗೆ ಈ ಜೇನನ್ನ? ಎಷ್ಟು ಸರಿ ತೆಗಿಬಹುದು ನಾವು? ಒಂದ್ರಲ್ಲಿ 3ರಿಂದ 4 ಸಲ ಜೇನ್ನ ತೆಗಿಬಹುದು ಒಂದು ವರ್ಷದಲ್ಲಿ. 4 ಸರಿ ಅಂತ ಹೇಳಿ ಒಂದು ಪೆಟ್ಟಿಗೆನಲ್ಲಿ 4 ಸರಿ ತೆಗೆದಾಗ
ಎಷ್ಟು ಜೇನು ಸಿಗುತ್ತೆ? ಒಂದ್ಸಲಗೆ 2 kg ಜೇನ್ ಬರುತ್ತೆ ಒಂದ್ ಪೆಟ್ಟಿಗೆನಲ್ಲಿ. ಓ, 1.5 2 kg ಅಂತೀವಿ ನಾವು. ಎಲ್ಲರಿಗೂ ಕೂಡ 4 kg ಬರುತ್ತೆ ಅನ್ನೋ ಕಾಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಅಲ್ಲಿನ ವಾತಾವರಣದಲ್ಲಿ ಹೇಗೆ ಫ್ಲವರ್ಗಳಿರುತ್ತೆ ಹಾಗೆ ಅನುಗುಣವಾಗಿ ಜೇನ್ ಬರುತ್ತೆ. ಅಂದ್ರೆ 3 ರಿಂದ 4 ಸರಿ ಅಂದ್ರೆ ನಿಮಗೆ 2 kg ಬಂದ್ರೆ 8 kg ಸಿಗುತ್ತಾ? ನಾವೇನಂದ್ರೆ ಜೇನು ಹೂ ಎಲ್ಲಿರುತ್ತೆ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಮತ್ತೆ ಈಗ ಕಾಫಿ ಫ್ಲವರಿಂಗ್ ಟೈಮಲ್ಲಿ ಕೆಲವೊಂದಷ್ಟು ಜನಿಗೆ ಬೆಟ್ಕೆನ ಇಟ್ಕೊಂಡ್ಲಿಕ್ಕೆ ಆಗಲ್ಲ, ಅವರಿಗೆ ನಾವು ಪೆಟ್ಕೆನ ನಾವೇ ಕೊಡ್ತೀವಿ. ಪಾಲಿನೇಷನ್ಗೋಸ್ಕರ ಪೆಟ್ಕೆನ ಕೂಡ ಕೊಡ್ತೀವಿ. ಅವಾಗೇನು ಒಂದು ಅವರಿಗೆ ಪಾಲಿನೇಷನ್ ಆಗುತ್ತೆ, ನಮಗೆ ಜೇನು ಬರುತ್ತೆ. ನೀವೀಗ ಇಲ್ಲಿ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಜೇನು ಹುಳುಗಳನ್ನ, ಆ ಜೇನು ಪೆಟ್ಟಿಗೆಗಳನ್ನ, ಒಂದು ಸಂಸಾರ ಅದನ್ನ ನೀವು ಪ್ರತಿದಿನ ಮೀಟ್ ಮಾಡ್ತೀರಾ ಅಥವಾ ನಿಮ್ಗೆ ಅದಕ್ಕೆ ಐಡಿಯಾ ಇರುತ್ತಾ ಏನು ಬೇಕಾಗಿಲ್ಲ ಅಂತ? ಅದಕ್ಕೆ ಇಂತಿಷ್ಟು ದಿನಕ್ಕೆ ಒಂದೊಂದು ಪೆಟ್ಟಿಗೆ ಕೆಲಸ ಅಂತ ಇರುತ್ತೆ. ಮಳೆಗಾಲದಲ್ಲಿ 10 ದಿನಕ್ಕೊಂದ್ಸಲ. ಡೆವಲಪ್ಮೆಂಟ್ ಇನ್ ಟೈಮ್ ಚಳಿಗಾಲ ಶುರುವಾಗಿದ್ರಿಂದ ಜನವರಿ 1st ವರೆಗೂ 20 ದಿನಕ್ಕೊಂದ್ಸಲ, ಇಲ್ಲ 9 ದಿನಕ್ಕೆ. ಏನು ಅದಕ್ಕೆ ಸಕ್ಕರೆ ಪಾಕ ಬೇಕು ಅಂದ್ರೆ ಈಗ ಮಳೆಗಾಲದ ಸಕ್ಕರೆ ಪಾಕ ಗೊತ್ತಾಗದೆ ನಿಮ್ಗೆ ಗೊತ್ತಾಗುತ್ತದೆ. ಈ ಪೆಟ್ಟಿಗೆನಲ್ಲಿ ಹೇಗೆ ಈಗೇನು ಆಹಾರ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ಟೈಮಲ್ಲಿ ಆಹಾರ ಇಲ್ಲ ಅಂತ ಅದ್ರ ಗೊತ್ತಾಗುತ್ತೆ. ಒಂದ್ ಏರಿನ ತೆಗೆದು ನೋಡಿದಾಗ ಆಹಾರ ಇಲ್ಲ ಅನ್ನೋ ಗೊತ್ತಾಗುತ್ತೆ. ಡೆವಲಪ್ಮೆಂಟ್ ಇನ್ ಟೈಮ್ ಅಲ್ಲಿ ರಾಣಿ ಶೆಲ್ ಏನಾದ್ರು ಬರ್ತಿದೆ ರಿಮೂವ್ ಮಾಡ್ಲಿಕ್ಕೆ 9 ದಿನಕ್ಕೊಂದ್ಸಲ ರಿಮೂವ್ ಮಾಡ್ಬೇಕು. ಅದೊಂದು. ಜೇನ್ ತುಪ್ಪ ಬರೋ 20 ದಿನಕ್ಕೊಂದ್ಸಲಿ, ಇಲ್ಲ ಅಂದ್ರೆ ತಿಂಗಳಿಗೆ ಒಂದ್ಸಲಿ ನೋಡ್ಕೊಂಡ್ರೆ ಸಾಕು. ಅಂದ್ರೆ ಅದು ನೋಡ್ಕೊಳ್ಳೋಂಥದ್ದು ಹೊರೆ ಕೆಲ್ಸನ? ಅದು ಫಸ್ಟಿಗೆ ಹೊರೆ, ಆಮೇಲೆ ಸರಿ ಆಗುತ್ತೆ. ಫಸ್ಟಿಗೆ ಏನೇ ಶುರು ಮಾಡ್ಬೇಕು ನಮಗೆ ಹೊರೆನೆ. ಅದಕ್ಕೆ ನಾವು ಇಂಟ್ರೆಸ್ಟ್ ಅದಕ್ಕೆ ಕೊಟ್ರೆ ಅದು ಹೊರೆ ಏನು ಅನ್ಸಲ್ಲ. ಈಗ ಜೇನು ಹುಳು, ತುಡು ಜೇನು ಸಾಕ್ತಿರಿ, ಅದು 1-2 ಕಚ್ಚಿರಿ ಏನು ದೊಡ್ಡ ವಿಚಾರ ಅಲ್ಲ. ಅದು ನಿಮ್ಮ ಆ ಜೇನು ನೊಣಗಳನ್ನ ಸಾಕುವಾಗ ಅಥವಾ ಅದನ್ನ ಒಳಗಡೆ ಫ್ಯಾಮಿಲಿನ ಕೂಡ ಹಾಕುವಾಗ ಅಥವಾ ಮಡಿಕೆಯಿಂದ ಪೆಟ್ಟಿಗೆಗೆ ಲಿಫ್ಟ್ ಮಾಡುವಾಗ ಏನು ಬಹಳ ಜಾಸ್ತಿ ಹುಳುಗಳು ಆಗುತ್ತದೆ. ನಿಮ್ಗೆ ಗಮನಕ್ಕಿದೆಯಾ? ತುಂಬಾ ಆದ್ರೆ ಎಷ್ಟಾಗಿದೆ ನಿಮ್ಗೆ? ನಾನು ಈ ಲೆಕ್ಕ ಇಲ್ಲ, ಅಷ್ಟು ಕೂಡ ಇದೆ. 2 ಕೈ ಓದಿ 3 ದಿನ ಜ್ವರ ದಿನಗಳಿದೆ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಜ್ವರ 3 ದಿನ ಜ್ವರ ಬಂದಿದೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಷ್ಟು ಕೈನ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿ ಆಗ್ತಿತ್ತು. ಆತರ ಎಲ್ಲ ಆಯ್ತು. ಅಭ್ಯಾಸ ಆಗ್ತಾ ಹೇಳಿದ್ರೆ ಈಗ ಜೇನ್ ನೊಣ ಕಚ್ಚಿದ್ರೆ ನನಗೆ ಒಂದು ಇರುವೆ ಕಚ್ತಾರೆ. ಅಂದ್ರೆ ದಿನಕ್ಕೆ 1 ಕಚ್ತದೆ? ನಾರ್ಮಲ್ ಒಂದಲ್ಲ, ಜಾಸ್ತಿನೇ ಕಚ್ತಾರೆ. ಆದ್ರೆ ಸೇಫ್ಟಿ ವೈಸು ಗ್ಲೌಸು. ಈಗ ಕೆಲವೊಂದು ಏನಾಗುತ್ತೆ, ಜೇನು ನೊಣಗಳು ತುಪ್ಪ ತೆಗಿಲಿಕ್ಕೆ ಹೋದಾಗ ರ್ಯಾಶ್ ಆಗುತ್ತೆ. ಗ್ಲೌಸ್ ಮತ್ತೆ ಫೇಸ್ ವೇಲ್ ನ ಯೂಸ್ ಮಾಡೋದು. ಮುಖಕ್ಕೆ ಕಚ್ಚಬಾರ್ದಂದ್ರೆ ಫೇಸ್ ವೇಲ್ ಯೂಸ್ ಮಾಡೋದು. ಈಗ ಈ ಜೇನು ಕೃಷಿ ಮಾಡೋದ್ರ ಜೊತೆಗೆ ಮಾಡ್ತಾ ಇದ್ದಾಗ ನೀವು ಬೇರೆ ಕೆಲಸಗಳು, ಬೇರೆ ಏನೇ ಕೃಷಿದಿರ್ಬೋದು ಅಥವಾ ವ್ಯಾಪಾರ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆನ್ನು ಮಾಡ್ಬೋದಾ? ಈಗ ನಮ್ ತೋಟ ಸಮಯ ಆಗುತ್ತಾ? ಸಮಯ ಅಂತ ಹೇಳಿದ್ರೆ ನಮಗೆ ಶಿಫ್ಟಿಂಗ್ ಇದ್ದಾಗ ನೈಟ್ ಟೈಮು, ಕೆಲಸ ಇದ್ದಾಗ, ಕೆಲಸ ಇಲ್ದೇ ಇರೋ ಟೈಮ್ ತೋಟ ಕೆಲಸನೂ ಮಾಡ್ಕೊಂತೀವಿ. ಈಗ ನಿಮಗೆ ಆ ಕೃಷಿ, ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ನಿಮ್ ತಾಯಿ, ನಿಮ್ ತಂದೆ ಅಥವಾ ನಿಮ್ಮ ಮಿಸ್ಸಸ್ ಕೋಪರೇಟ್ ಮಾಡ್ತಾರ? ಮಾಡ್ತಾರೆ ಸರ್. ಈಗ ಏನಂತ ಹೇಳಿದ್ರೆ ಪೆಟ್ಟಿಗೆನ ಕೆಲವೊಮ್ಮೆ ಸಡನ್ ಆಗಿ ಬಿದ್ಬಿಡ್ತವೆ. ಏನು ಅಂದ್ರೆ ನಾನಿರಲ್ಲ ಮನೇಲಿ, ದನಗಳು ಬೀಳ್ಸೋದಿರ್ಬೋದು. ಅಂತ ಟೈಮಲ್ಲಿ ಈಗ ಸಡನ್ ಆಗಿ ಅದಕ್ಕೆ ಕೇರ್ ಮಾಡ್ಲಿಲ್ಲ ಅಂದ್ರೆ ಫ್ಯಾಮಿಲಿ ಬಿಟ್ಟು ಹೋಗುತ್ತೆ. ಡಿಸ್ಟರ್ಬ್ ಇಲ್ಲ, ಇರುವೆ ಹತ್ಬೋದು, ಎತ್ತಿಡ್ಬೋದೆಲ್ಲ ಮಾಡ್ತಾರೆ ತಂದು. ಅವ್ರಿಗೂ ಕೂಡ ಅಭ್ಯಾಸ ಆಗಿದೆ, ಅಭ್ಯಾಸ ಆಗಿದೆ. ಇನ್ನು ಭಯ ಇದೆ ಅಂತ ಹೇಳಿದ್ರೆ ಸೇಫ್ಟಿ ವೈಸ್ ಇರುತ್ತೆ, ಯೂಸ್ ಕೂಡ ಮಾಡೋದು. ಹೌದೌದು. ಈಗ ಇರುವೆಗಳದ್ದು ಮಾನ್ ಕಾಟ ಜಾಸ್ತಿ ಅಲ್ಲ? ಇರುವೆಗಳು ಹತ್ತಂತದ್ದು ಗೂಡಿಗೆ ಸುತ್ತ ಒಂದು ಪ್ಲೇಟ್ ಹಂಗ್ ಮಾಡಿ ನೀರ್ ಹಾಕಿ ಮಧ್ಯೆ ಒಂದು ಬೌಲ್ ಇರುತ್ತೆ, ಅದಕ್ಕೆ ನೀರ್ ಕೂಡ ಹಾಕ್ಬೋದು. ಅದನ್ನ ನಾವ್ ಯಾವಾಗ್ಲೂ ಹೊಯ್ತಾ ಇರ್ಬೇಕತ್ತೆ. ನನ್ನ ಹತ್ರ ಈಗ ಸುಮಾರು ಪೆಟ್ಟಿಗೆ ಎಲ್ಲದಕ್ಕೂ ಹೊಯ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಸ್ಟ್ಯಾಂಡಿಗೆ ಗ್ರೀಸ್ ಹಚ್ಬಿಟ್ಟು ಕೆಳಗಡೆ ಬೂದಿ ಹಾಕ್ತಿವಿ. ನ್ಯಾಚುರಲ್ ಆಗಿ ಇರುವೆಗೆ ಮೆಡಿಸನ್ ಬೂದಿ. ಬೂದಿಗೆ ಹತ್ರ ಬರಲ್ಲ, ಇರುವೆಗಳು ಬರಲ್ಲ. ಮತ್ತೆ ಗ್ರೀಸ್ ಇರುತ್ತೆ, ನಂಗೆ ಬೈ ಮಿಸ್ಟೇಕ್ ಬಂದ್ರೆ ಗ್ರೀಸ್ಗೆ ಅಂಟ್ಕೊಳ್ಳುತ್ತೆ. ಈಗ ಓಕೆ, ಇದು ಕಷ್ಟಪಟ್ಟು ಬೇರೆ ಬೇರೆ ಕೃಷಿ ಮಾಡಿದಂಗೆ ಇದು ಮಾರ್ಕೆಟಿಂಗು. ಇವತ್ತು ಕಾಫಿನಾಗ್ಲಿ ಇನ್ನೊಂದಾಗ್ಲಿ ನಮ್ಮ ರೈತರಿಗೆ ಮಾರ್ಕೆಟಿಂಗು ವ್ಯವಸ್ಥೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾವ ಗಳಿಗೆ ಮಾರಬೇಕು, ಅದನ್ನ ಕಾಫಿನ ಏನ್ ಮಾಡಿ ಮಾರಬೇಕು ಅನ್ನೋದು ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ. ಅದಿರ್ಲಿ ಒಂದ್ ಕಡೆ. ನಿಮಗೂ ಕೂಡ ಈ ಒಂದು ಜೇನನ್ನು ತೆಗಿತೀರಿ, ಓಕೆ, ಅದನ್ನ ಎಲ್ಲಿ ಮಾರಬೇಕು, ಮಾರ್ಕೆಟಿಂಗ್ ಇದೆಯಾ? ಅಥವಾ ಈ ಮಾರ್ಕೆಟಿಂಗಿಗಾಗಿ ನೀವೇನಾದ್ರು ಬೇರೆ ತಾಲೂಕು, ಜಿಲ್ಲೆ ಅಥವಾ ರಾಜ್ಯಗಳನ್ನ ಬಳಸಿದೀರಾ? ಇಲ್ಲ, ನಾನಾಗೆ ಹೋಗಿಲ್ಲ. ಜೇನ್ ಸಾಕ್ತಿದೀನಿ ಅಂತ ಗೊತ್ತಾಗಿ ಎಲ್ಲಾನು ಜೇನ್ ಇದೆ ಅಂತ ತೆಗಿಯೋ ಟೈಮಲ್ಲಿ ಈಗ ಏನ್ ಮಾಡ್ತೀವಿ, ಕೆಲವರಿಗೆ ಫಸ್ಟ್ ಏನ್ ಮಾಡ್ತಿದ್ದು, ಜೇನ ತೆಗ್ದು ಇಟ್ಕೊಂತಿದ್ದು, ಕೇಳಿದಾಗ ಜೇನ ಕೊಡ್ತಿದ್ದು. ಈಗ ಜೇನು ಅಂತ ಹೇಳಿದ್ರೆ ಎಲ್ಲಾರು ಕಲಬೆರಕೆ ಜೇನ್ ಕೊಟ್ಬಿಟ್ಟು ಡೌಟ್ ಆಗಿದೆ. ಹಾಗಾಗಿ ಈಗೆಲ್ಲ ಏನ್ ಮಾಡ್ತೀವಿ, ಜೇನು ಹನಿ ಎಕ್ಸ್ಪೀರಿಯನ್ಸ್ ಅಂತ ಮಾಡ್ತೀವಿ. ಯಾರಿಗೆ ಜೇನ್ ಬೇಕು ಅವರೇ ಪೆಟ್ಟಿಗೆ ಹತ್ರ ಬಂದು ಅವ್ರ ಕೈ ಯಾರೇ ತೆಕ್ಕೊಂಡು ತಗೊಂಡು. ಓಹೋ, ಆತರ.
ಆ ತರನು ಕೂಡ ಮಾಡ್ತಾ ಇದೀವಿ. ಮತ್ತೆ ಜೇನಲ್ಲಿ ವಿಶೇಷವಾಗಿ ನಾವು ಜೇನಲ್ಲಿ ಬಿ ಥೆರಪಿ ಅಂತ ಮಾಡ್ತೀವಿ. ಈ ಬ್ಯಾಕ್ ಪೈನ್ ಜಾಯಿಂಟ್ಸ್ ಪೈನ್ಗೆ ಜೇನ್ ನೊಣದಿಂದ ಜೇನು ಅಂದ್ರೆ ಭಯ, ವಿಷ ಅನ್ನ ಅದರಿಂದ ಚುಚಿಸ್ಬಿಟ್ಟು ಕಿಲುಬು ಮತ್ತೆ ನಮ್ಮ ನರಗಳ ಕಾಯಿಲೆಗೆ ಯೂಸ್ ಆಗುತ್ತೆ ಜೇನ್ ವಿಷದಿಂದ. ಅದಕ್ಕೂ ಕೂಡ ಈ ಆಂಟಿಬಯೋಟಿಕ್ ಇದ್ದಾಗೆ ಜೇನ್ ನೊಣದ ವಿಷ, ಅದು ಕೂಡ ಮಾಡ್ತೇವೆ. ಮತ್ತೆ ಜೇನ್ ವಿಷನ ನಾವು ಕೂಡ ಹಾರ್ವೆಸ್ಟ್ ಮಾಡಿ ಕೂಡ ಸೇಲ್ ಮಾಡ್ಬೋದು. ಅದನ್ನು 1 year ಏನೋ ಮಾಡಿದೆ. ನಮಗೆ ಸಮಯ ಅಭಾವ ಸೀಸನ್ ಅಲ್ಲಿ ಆಗಲ್ಲ, ಯಾಕಂದ್ರೆ ಈ ಕೆಲಸ ಜೊತೆ ಆಗಲ್ಲ ಅಂತ ಅದನ್ನ ಬಿಟ್ಟು. ಈಗ ಸಾಮಾನ್ಯವಾಗಿ ಬಂದಾಗ ಕೇಳ್ತಾರೆ ಜೇನು ಎಲ್ಲಿ ಸಿಗುತ್ತೆ ಇಲ್ಲಿ ಅಂತ. ಹೆಜ್ಜೆನನ್ನ ಘಾಟಿ ಸೈಡು ಅಲ್ಲಿಂದ ಎಲ್ಲ ತಂದು ನನ್ನ ಕಡೆ ಸಿಗುತ್ತೆ ಇಲ್ಲ ಮೂಡಿಗೆರೆನಲ್ಲೂ. ಇನ್ನು ಕೆಲವೊಂದೊಬ್ರು ಹೇಳ್ತಾರೆ ಜೇನು ಸೊಸೈಟಿನಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ, ಅಲ್ಲೂ ಸಿಗುತ್ತೆ. ಈಗ ನೀವು ಹೇಳ್ತೀರಿ 1 ಲೀಟ್ರಿಗೆ 900 ರೂಪಾಯಿ ಆಗುತ್ತೆ ಅಂತ. ಈ 900 ರೂಪಾಯಿ ಓಕೆ, ಆದರೆ ಜೇನು ಇದು ಪ್ಯೂರ್ ಹೌದಾ ಅಲ್ಲ ಅಂತ ಪತ್ತೆ ಮಾಡೋದು ಹೆಂಗ್ ಸರ್? ಸರ್ ಜೇನು ಪತ್ತೆ ಮಾಡ್ಲಿಕ್ಕೆ ನಮಗೆ ಈಸಿ ಮೆಥಡ್, 1 ಲೋಟ ತಗೊಂಡ್ಬಿಟ್ಟು 1 ಲೋಟದಲ್ಲಿ ನೀರು ತಣ್ಣೀರು ತಗೊಂಡ್ಬಿಟ್ಟು ಅದಕ್ಕೆ ಜೇನ್ ಹಾಕಿದಾಗ ಜಿಗ್ಜಾಗ್ ರೂಪದಲ್ಲಿ ಡೈರೆಕ್ಟ್ ಆಗಿ ನೀರು ಇಳಿಬಾರ್ದು. ಜಿಗ್ಜಾಗ್ ರೂಪದಲ್ಲಿ ಕೆಳಗಡೆ ಜೇನು ಕಂಪ್ಲೀಟ್ ನಾವ್ ಏನ್ ಹಾಕ್ತಿವಿ ಅದು ಫುಲ್ ಕೆಳಗಡೆ ಹೋಗ್ಬೇಕು, ಕೆಳಭಾಗಕ್ಕೆ ಹೋಗಿ ಕೂರ್ಬೇಕು, ಕದ್ರಬಾರ್ದು. ಮತ್ತೆ ಕಲರ್ ಶೇಡ್ ಆಗ್ಬಾರ್ದು. ಜೇನ್ ಅಂದ್ರೆ ಕಲರ್ ಶೇಡ್. ನಾವು ಜೇನ್ ಬಾಟ್ಲ್ ಇಟ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಹೊರಗಡೆ ಬಿಟ್ಟು ಹಿಡಿದ್ರೆ ಕಾಣ್ಬೇಕು, ಏನೇ ಬಿಟ್ಟಿಡೋದು. ಅದ್ ಕಾಣ್ಲಿಲ್ಲ ಅಂದ್ರೆ ಕಲಬೆರಕೆ ಸಕ್ಕರೆ ನೀರು ಇಟ್ರು ಕೂಡ ಕಾಣಲ್ಲ. ಮತ್ತೆ ಈಗ ಒಂದು ಪೇಪರ್ ತಗೊಂಡು ಪೇಪರ್ಗೆ ಜೇನ್ ಹಾಕಿದ್ರೆ ಈಸಿಯಾಗಿ ಎಳ್ಕೊಳಲ್ಲ ಒರಿಜಿನಲ್ ಜೇನ್ ಆದ್ರೆ. ಮತ್ತೆ ನಮ್ಗೆ ಬಟ್ಟೆಗೆ ಏನಾರ ಬಿದ್ರೆ ಬಟ್ಟೆ ಹೀರ್ಕೊಳಲ್ಲ ಜೇನ್ನ. ಆ ಥರ ಎಲ್ಲ ಟೆಸ್ಟ್ ಮಾಡ್ಬೋದು. ಇಲ್ಲ ಒಂದು ಬೆಂಕಿ ಕಡ್ಡಿ ತಗೊಂಡು ಬೆಂಕಿ ಕಡ್ಡಿ ನೆನ್ಸ್ಬಿಟ್ಟು ಗೀರಿದ್ರೆ ಜೇನ್ ಹತ್ತಿ ಗೀರೋದು ಹತ್ಬೇಕು. ಜೇನಿಗದ್ದಿ ಗೀರಿದ್ರು ಹತ್ಬೇಕು. ಅಂದ್ರೆ ಆ ಬೆಂಕಿ ಕಡ್ಡಿಯ ಪಾದರಸಕ್ಕೆ ಅಂಟ್ಕೊಳಲ್ಲ ಜೇನ್ ಅಂಟ್ಕೊಳಲ್ಲ. ಓಕೆ ಸರ್, ಈಗ ನೀವು ಹೇಳಿದ್ರಿ ಸೀಸನ್ನಲ್ಲಿ ಜೇನ್ ತೆಗಿತೀವಿ ಅಂತ. ಈಗ ಸಾಮಾನ್ಯವಾಗಿ ಜೇನ್ ಬೇಕಂದ್ರೆ ನೀವು ತೆಗಿಯಂತ ಸಮಯ ಯಾವುದು? ಯಾವ ಟೈಮಲ್ಲಿ ಬಂದ್ರೆ ಪೆಟ್ಟಿಗೆ ಹತ್ರ ಹೋಗಿ ನೀವು ತೆಗೆದುಕೊಡ್ತೀರಿ? ನಾವು ಅಕ್ಟೋಬರ್ ಇಂದ ಫೆಬ್ರವರಿವರೆಗೂ, ಸಾರಿ ಜೂನ್ 1st ವರೆಗೂ ಪೆಟ್ಟಿಗೆ ಹತ್ರ ಬಂದ್ರೆ ತೆಗ್ಕೊಡ್ತೀವಿ. ಈ ತೆಗ್ದಿರೋದು ಬೇಕು ಅಂದ್ರೆ ಅಬೌಟ್ ಈ ಜೂನ್ ಟೈಮಲ್ಲೂ ಕೂಡ ಸಿಗುತ್ತೆ, ತೆಗ್ದಿರೋ ಇರುತ್ತೆ. ಈ ಸಕ್ರಪಟ್ಟಣ ಸೈಡ್ ಕೆಲವೊಮ್ಮೆ ಇಟ್ಟಾಗ ಅಲ್ಲೂ ಕೂಡ ಜೇನ್ ಬಂದಿದ್ರೆ ಆ ಟೈಮ್ ಕೂಡ ಇದ್ರೆ ತೆಗೆದು ಕೊಡ್ತೀವಿ. ಇಲ್ಲ ನಾವು ತೆಗ್ದಿರೋದಿದ್ರೆ ಅದನ್ನು ಕೂಡ ಕೊಡ್ತೀವಿ. ಈಗ ಹಿಂದೆ ಎಲ್ಲ ಜೇನು ಗಟ್ಟಿಗಾಗೋದು, ಈಗ ನಮ್ಮ ಅಜ್ಜ ಎಲ್ಲ ಮಾಡೋದಕ್ಕೆ ಜೇನು ಒಂದು ಸ್ವಲ್ಪ ಸಮಯ, ಒಂದು 6 ತಿಂಗಳಿದ್ದ ಆಮೇಲೆ ಅರ್ಧ ಕೆಳಗಡೆಯಿಂದ ಗಟ್ಟಿ ಆಗ್ತಾ ಬರೋಂಥದ್ದು. ಈಗಲೂ ಗಟ್ಟಿ ಆಗುತ್ತೆ ಸರ್ ಅದು. ಜೇನು ಒರಿಜಿನಲ್ ಜೇನು ಅಂತ ಹೇಳಿ ಕ್ರಿಸ್ಟಲ್, ಹನಿ ಕ್ರಿಸ್ಟಲ್ ಅಂತಾರೆ. ಜೇನು ಏನಕ್ಕೋಸ್ಕರ ಗಟ್ಟಿ ಆಗೋದು ಅಂದ್ರೆ ಜೇನಲ್ಲಿ 2 ವಿಶೇಷ. ಒಂದು ಹೂವಿನ ರಸದಿಂದ ಜೇನ್ ಬರುತ್ತೆ, ಕೆಲವೊಂದು ಮರಗಳ ಚಿಗುರಿಂದ ಜೇನ್ ಹಾರ್ವೆಸ್ಟ್ ಮಾಡುತ್ತೆ, ಜೇನ್ ನೊಣಗಳು ಹಾರ್ವೆಸ್ಟ್ ಮಾಡುತ್ತೆ. ಆ ಕೆಲವೊಂದು ಮರಗಳ ಚಿಗುರಿಂದ ಜೇನ್ ನೊಣ ಹೂವಿನ ಹಾರ್ವೆಸ್ಟ್ ಮಾಡಿದಾಗ ಅದು ಬೇಗ ಕ್ರಿಸ್ಟಲ್ ಆಗುತ್ತೆ. ಕೆಲವೊಂದು ಕ್ರಿಸ್ಟಲ್ ಆಗಲ್ಲ, ಹೂವಿನ ರಸದಿಂದ ಕನ್ವರ್ಟ್ ಮಾಡಿರುತ್ತೆ, ಅದು ಕ್ರಿಸ್ಟಲ್ ಆಗಲ್ಲ. ಕೆಲವೊಂದು ನಮಗೆ ನಾರ್ಮಲ್ ಆಗಿ ಒಂದು 6 ತಿಂಗಳು 8 ತಿಂಗಳು ಇಟ್ಟಾಗ ಒರಿಜಿನಲ್ ರಾ ಹನಿ ಏನಾಗುತ್ತೆ, ಸ್ವಲ್ಪ ಲೈಟ್ ಆಗಿ ಹುಳಿ ಫೀಲಿಂಗು ಮತ್ತೆ ಕ್ರಿಸ್ಟಲ್ ಆಗೇ ಆಗುತ್ತೆ. ಅದ್ರ ಹಾಳಾಗಲ್ಲ ಜೇನೇನು, ನೀವು 10 ವರ್ಷ ಇಟ್ಟರು ಜೇನು ಹಾಳಾಗಲ್ಲ. ಹುಳಿ ಅಂಶ ಬರ್ಬೋದು, ಅದು ಸ್ವೀಟ್ ಸಿಹಿ ಅಂಶ ಏನು ಕಡಿಮೆ ಆಗಲ್ಲ, ಸಿಹಿ ಅಂಶ ಕಮ್ಮಿ ಆಗಲ್ಲ. ಜೇನು ಅಂತ ಹೇಳಿದ್ರೆ ನಾವು ಒಂದ್ಸಲ ಜೇನ್ ತೆಗ್ದಿದ್ರಿಂದ ಒಂದು 2 ರಿಂದ 3 ತಿಂಗಳಿಗೆ ಟ್ರಾನ್ಸ್ಫರ್ ಜೇನ್ನ ಕಲರ್ ಶೇಡ್ ಆಗುತ್ತೆ. ರೆಡ್ ಇತ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಬ್ಲಾಕಿಶ್ ಆಗುತ್ತೆ, ಅದ ಕಲರ್ ಶೇಡ್ ಆಗುತ್ತೆ. ಮತ್ತೆ ಹುಳಿ ಆಗುತ್ತೆ, ಲೈಟ್ ಆಗಿ ಹುಳಿ ಫೀಲ್ ಅಷ್ಟೇ, ಹುಳಿ ಆಗಿರಲ್ಲ. ಜೇನು ಸಿಹಿಯಾದ ಅಂಶ ಇರ್ಬೋದು, ಜೇನ ಗುಣಗಳಿರ್ಬೋದು, ಅದು ಕಮ್ಮಿ ಆಗಲ್ಲ. ಈಗ ನೀವು ಸುಮಾರು 1,000-1,500 ಲೀಟರ್ ಜೇನನ್ನು ತೆಗಿತೀರಲ್ಲ, ಅದು ಎಲ್ಲದೂ ಇಲ್ಲಿವರೆಗೂ ಯಾವ್ದು ಬಾಕಿ ಆಗಿಲ್ಲ, ಸೇಲ್ ಆಗಿದೆಯಲ್ಲ? ಯಾವ್ದು ಕೂಡ ಬಾಕಿ ಆಗಿಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನಿಲ್ಲ. ಬಾಯಿಂದ ಹಾಗೆ ಬಾಕಿ ಇರೋದೇನೋ ವರ್ಷಕ್ಕೆ 1-2 kg ಹಾಗೆ ಇಟ್ಕೊಂತ ಪ್ರತಿ ವರ್ಷದ್ದು ಮಾತ್ರ ನನ್ನ ಹತ್ರ ಇರೋದು. ಅದನ್ನ ಎಲ್ಲಿ ಸೇಲ್ ಮಾಡ್ತೀರಿ ನೀವು? ಸರ್ ನನಗೆ ಮಾರ್ಕೆಟ್ ಅಂತ ಹೇಳಿ ಕೆಲವೊಬ್ರು ಜೇನ್ ಮಾರೋರು ಇದೆ, ಅವ್ರು ಕೂಡ ತಗೊಂತಾರೆ. ಮತ್ತೆ ನಮ್ಮ ಹತ್ರ ಜೇನ್ ಇದೆ ಅಂತ ಹೇಳಿ ಮನೆ ಹತ್ರನೇ ಬಂದು ತಗೊಂಡ್ ಹೋಗ್ತಾರೆ. ಮತ್ತೆ ಕೆಲವೊಂದಷ್ಟು ಜನ ಒಂದ್ ಟೈಮ್ ತಗೊಂಡವ್ರು ಕೊರಿಯರ್ ಮಾಡ್ಲಿ ಅಂತ ಹೇಳಿ ಅಡ್ರೆಸ್ ಕೊಟ್ಟು ಕೊರಿಯರ್ ಕೂಡ ಮಾಡಿಸ್ಕೊಂತಾರೆ. ಕೊರಿಯರ್ ಮಾಡ್ತೀವಿ. ಈಗೇನೋ ಎಲ್ಲರೂ ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಈಸಿ ಡೋರ್ ಡೆಲಿವರಿ ಸಿಗುತ್ತೆ, ಹಾಗಾಗಿ ಕೊರಿಯರ್ ಕೂಡ ಮಾಡ್ತೀವಿ. ಈಗ ಲೈವ್ ನೋಡ್ತಾ ಇದ್ದಾರೆ ತುಂಬಾ ವೀಕ್ಷಕರು, ಅದು ಮೊಬೈಲ್ ನಂಬರ್ ಕೂಡ ನಿಮ್ದು ಹಾಕಿದೀವಿ, ಅವ್ರು ನಿಮ್ಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಅವ್ರು ದುಡ್ಡು ಹಾಕಿದ್ರೆ ನೀವು ಅವರಿಗೆ ಕೊರಿಯರ್ ಮಾಡ್ತೀರಿ. ಮುಂಚೆನೆ ಹಣನ ಹಾಕ್ಬೇಕು, ಹಾಕಿದ್ಮೇಲೆ ಮತ್ತೆ ಸರಿ ಆಗಲ್ಲ. ಕೊರಿಯರ್ ಮಾಡಿ ಅವರಿಗೆ ರೆಸಿಪ್ಟ್ ನ ಸೆಂಡ್ ಮಾಡಿ, ಅವರಿಗೂ ಕೂಡ ಅಮೌಂಟ್ ಹಾಕ್ದು ಅವ್ರಿಗೂ ಕೂಡ ನಂಬಿಕೆ ಇರಲ್ಲ, ರೆಸಿಪ್ಟ್ ಕೂಡ ಅದೇ ತಕ್ಷಣ ಹಾಕ್ಬಿಡ್ತೇವೆ.
ಅಂದರೆ ಈ ಈ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಇದು ನೋಡಿದಂಥ ಜನಗಳು ಕೇಳಿದರೆ ಅಷ್ಟು ಜನಕ್ಕೆ ಜೇನನ್ನು ಸಪ್ಲೈ ಮಾಡ್ತೀರಿ? ಸಾಧ್ಯ ಇದೆ? ನನ್ನ ಹತ್ರ ಸಾಧ್ಯ ಅಂದ್ರೆ ಇರೋಷ್ಟು ಜನ ಕೊಡ್ತೀನಿ, ಇಲ್ದಿದ್ದಾಗ ನಾನು ಇಲ್ಲ ಅಂತಾನೆ ಹೇಳ. ಫೋನ್ ನಂಬರ್ ಹಾಕಿದೀವಿ, ಈಗ ಕೇಳ್ತೀರಿ. ನಮಗೂ ತುಂಬಾ ಜನ ಕೇಳ್ತಾರೆ ಹೊರಗಡೆಯಿಂದ ಬಂದಂಥವ್ರು, ಒಳ್ಳೆ ಜೇನು ಎಲ್ಲಿ ಸಿಗುತ್ತೆ ಅಂತ ಅಲ್ವಾ. ಈಗ ಯಾರು ಕೇಳಿದ್ರು ಅವ್ರು ಹೇಳ್ತಾರೆ ಈ ಜೇನು ಚೆನ್ನಾಗಿದೆ, ಆ ಜೇನು ಚೆನ್ನಾಗಿದೆ ಅಂತ. ಈಗ ಒಂದು ದುಡ್ಡಿನ ಪ್ರಶ್ನೆ ಅಲ್ಲ ಇವತ್ತು, ಒರಿಜಿನಾಲಿಟಿ ಪ್ರಶ್ನೆ. ಇವತ್ತು ಒರಿಜಿನಲ್ ಸಿಗಬೇಕು. ನಾವ್ ಇನ್ನೊಂದು ವಿಶೇಷವಾಗಿ ಏನ್ ಮಾಡ್ತೀವಿ ಅಂದ್ರೆ ಜೇನಲ್ಲಿ ಸೀಸನ್ ವೈಸ್ ಜೇನ್ನ ಹಾರ್ವೆಸ್ಟ್ ಮಾಡ್ತೀವಿ. ಕಾಫಿ ಹೂ ಇದ್ದಾಗ ಕಾಫಿ ಹೂವಿಂದ ಜೇನ್ನ ಸಪ್ರೇಟು, ಕಾಡು ಮರಗಳಿದ್ದಾಗ ಕಾಡು ಮರಗಳ ಸಪ್ರೇಟು, ಕಾಟನ್ ಫ್ಲವರ್ ಇದ್ದಾಗ ಕಾಟನ್ ಸಪ್ರೇಟು, ಅಥವಾ ಸಪ್ರೇಟ್ ಆಗಿ ಹನಿನ ಇಟ್ಬಿಟ್ಟು ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಆಗಿ ಕೊಡ್ತೇವೆ. ಈಗ ಈ ಜೇನನ್ನ ನೀವು ಒಂದೇ ಕಡೆ ಮಾಸು ಒಂದೇ ಕಡೆ ಸಿಗುತ್ತೆ. ರೈತರು ಇದನ್ನ ಸಾಕಿದ್ರೆ ಪಾಲಿನೇಷನ್ಗೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ರೈತರು ಇದನ್ನ ಬೆಳೆಯೋದಕ್ಕೆ ಒಂದೊಂದು ಅಟ್ಲೀಸ್ಟ್ ಒಂದೊಂದು ಮಡಿಕೆನ ಒಂದು ಪೆಟ್ಟಿಗೆನ ಸಾಕೋದಕ್ಕೆ ಏನ್ ಸಲಹೆ ಹೇಳ್ತೀರಿ ಸರ್? ಸರ್ ನಾನು ಕೂಡ ಶುರು ಮಾಡಿದ್ದು ನಾನು ಜೇನ್ ಸಾಕ್ಬೇಕು ಒಂದ್ ಪೆಟ್ಟಿಗೆಯಿಂದ. ಅದ್ರ ಜೊತೆ ನನ್ನ ಇಂಟೆನ್ಷನ್ ಇತ್ತು ಪ್ರಕೃತಿಗೆ ಒಂದ್ ಸೇವೆ ಮಾಡ್ತೀವಿ. ನಾವೊಂದು ಬೆಳೆನಲ್ಲಿ ಪಾಲಿನೇಷನ್ ಜೊತೆಗೆ ಕಾಡಲ್ಲೂ ಕೂಡ ಒಂದಷ್ಟು ಮರಗಳು ಹೂವು ಇರುತ್ತೆ. ಆ ಹೂಗಳಿಂದ ಕಾಯಿ ಕಟ್ಟೋದು, ಪಾಲಿನೇಷನ್ ಕಾಯಿ ಕಟ್ಟೋದು, ಒಂದ್ ಬೀಜ ಮರ ಆಗೋದು. ನಾವು ಕಾಡನ್ನ ಬೆಳೆಸ್ದಾಗೋದು ಪ್ರಕೃತಿ ಕೂಡ ಸೇವ್ ಮಾಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಹೇಳೋದನ್ನು ಒಂದು ಬೆಳೆಗಳಿಗೆ ಇನ್ಕಮ್, ಸೆಕೆಂಡರಿ ಇನ್ಕಮ್ ಆಗಿ ಪಾಲಿನೇಷನ್ ಮತ್ತೆ ಜೇನು ನಮಗೆ ಮತ್ತೆ ಪ್ರಕೃತಿಗೆ ಒಂದು ಡೊನೇಟ್ ಆಗಿ ನಾವು ಕೊಡ್ತಾ ಇದೀವಿ ಅಂತೇಳಿ ಇರುತ್ತೆ. ಹಾಗಾಗಿ ಒಂದ್ ಪೆಟ್ಟಿಗೆ ಮನೆ ಹತ್ರ ಒಂದ್ ಪೆಟ್ಟಿಗೆ ಇದ್ರು ಕೂಡ ನಮಗೆ ಸುದೀರ್ಘ ಜೇನಿದೆ ಅನ್ನೋ ಒಂದು ಖುಷಿ, ಅದನ್ನ ಓಡಾಟ ನೋಡ್ತಾ ಇದ್ರೆ ಒಂಥರ ಖುಷಿ. ಜೇನ್ಕರ ಇರ್ಬೋದು, ಆ ಸೌಂಡು ಬೆಳಗ್ಗೆ ಹೊತ್ತು. ಆಮೇಲೆ ಏನಂದ್ರೆ ಮನೆ ಹತ್ರ ಮನೆ ಬಾಗ್ಲಲ್ಲಿ ಕೂಡ ಇಟ್ಕೊಂಡಿರ್ತೀವಿ. ಕೆಲವೊಂದ್ ಟೈಮ್ ಜೇನ್ನ ಕೂಡ ಮನೆ ಒಳಗಿಟ್ಟಾಗ ಅಲ್ಲೂ ಕೂಡ ಬಂದ್ ಜೇನ್ನ ತಗೊಂಡೋಗುತ್ತೆ. ಅದೇ ಕಾಡಲ್ಲಿರೋ ಜೇನನ್ನ ಸುಟ್ಟು ತಿನ್ನೋದು ಅಂತೇನೋ ಯಾವ್ದು ಪಿಕ್ಚರ್ ಹಾಡು ಹೇಳ್ತಾರಲ್ಲ, ಹಂಗಾಗಿದೆ ಕತೆ. ಮತ್ತೆ ಈ ಜನಗಳಿಗೆ ಹೆದರಿಕೆ ಜಾಸ್ತಿ. ಈ ಹೆದರಿಕೆಯಿಂದ ಜೇನು ಪೆಟ್ಟಿಗೆನ ಹತ್ರ ಇಡ್ತಾ ಇಲ್ಲ. ಹಾಗಾಗಿ ನೀವು ಒಂದು ಪೆಟ್ಟಿಗೆನ ವಿತ್ ಅಸೆಂಬ್ಲಿ ತುಂಬಿಸಿ ಕೊಡ್ತೀರಿ. ಕೊಟ್ಟ ಮೇಲೆ ಅದು ಏನೇನಾದ್ರು ಗ್ರೇಡ್ ಎಲ್ಲ ಹೇಳಿರ್ತೀರಿ, ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿರ್ತೀರಿ. ಅವ್ರಿಗೂ ಕೂಡ ಸಹಾಯಕ ಆಗುತ್ತೆ. ಯಾಕಂದ್ರೆ ನೀವು KVK ತಿಳ್ಕೊಂಡಿದ್ದೀರಿ. ಈಗ ನೀವು ನಿಮ್ಮಂಥವ್ರು ಇವತ್ತು 180ಗಿಂತ ಜಾಸ್ತಿ ಪೆಟ್ಟಿಗೆಗಳನ್ನ ಸಾಕ್ತಾ ಇದ್ದೀರಿ ಅಂತಂದ್ರೆ ಅದು ಒಂದು ಪ್ರಕೃತಿಗೆ ಕೊಟ್ಟ ಕೊಡುಗೆ, ಒಂದು ಇನ್ಕಮು ಇದೆ ನಿಮಗೆ. ನಿಮ್ಗೆ ಈಗ ಅದು 900 ರೂಪಾಯಿ ಒಂದು ಲೀಟರ್ಗೆ ಅಂತ ಹೇಳ್ತೀರಿ. ಆ 900 ರೂಪಾಯಿ ಒಂದು ಲೀಟರ್ಗೆ ಸಾಕು ಅನಿಸ್ತದೆ? ಸಾಕಾ ನೀವು ಮಾಡೋ ಖರ್ಚಿಗೆ? ಖರ್ಚಿಗೆ ನಾನು ಕೂಡ ಈಗ ಸಾಕಾಗಲ್ಲ, 1000 ರೂಪಾಯಿ ಮಾಡ್ಬೇಕು ಅಂತ ಹೇಳಿ. ಯಾರು ಕೂಡ 900 ಕೊಡ್ತೀವಿ 1000 ಕೊಟ್ಟು ಅಂತ ಹೇಳಿ ಹಳೆ ರೈಟ್ ಅಷ್ಟಿತ್ತಲ್ಲ. ನಾನು ಕಮ್ಮಿ ಸೊಸೈಟಿ ಸಿಗುತ್ತೆ, ಇಲ್ಲ ಅಂದ್ರೆ ಬೇರೆ ಕಮ್ಮಿ. ಅದೇ ಜೇನಿನ ವಿಷಯ ಕೆಲವೊಬ್ರು ನಮಗೆ ಇಲ್ಲಿ ತಗೊಂಡ್ ಟೇಸ್ಟ್ ಗೊತ್ತಿರೋ ಅಲ್ಲೇ ಬರ್ತಾರೆ ಅಂತ 900 ರೂಪಾಯಿ ಕೊಡು. ಹಾಗೆ ನಾನು ರೈಟ್ ಕೂಡ ಜಾಸ್ತಿ ಮಾಡಿಲ್ಲ. ಹಾಗೆ ಅಲ್ಲಿ ಜೇನ್ ಸೊಸೈಟಿನಲ್ಲಿ ಸಿಗೋ ಜೇನಿಗೂ ನಿಮ್ಮಲ್ಲಿ ಸಿಗೋ ಜೇನಿಗೂ ವ್ಯತ್ಯಾಸ ಏನು? ಅದೊಂದು 300-400 ರೂಪಾಯಿ ಸಿಗುತ್ತೆ, ಇಲ್ಲಿ 900 ರೂಪಾಯಿ ಅಂತಂದ್ರೆ ವ್ಯತ್ಯಾಸ ಏನ್ ಸರ್? ಸರ್ ಜೇನು ಅಲ್ಲೂ ಕೂಡ ಜೇನೇ ಸಿಗೋದು, ಅಲ್ಲಿನ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಾವೇ ಸೊಸೈಟಿಗೆ ಕೊಡ್ತಾ ಇಲ್ಲ. ಸೊಸೈಟಿ ಕೊಡೋರು ಕೂಡ ಎಲ್ಲ ಬಲ್ಕ್ ಆಗಿ ತಗೊಂಡು ಕೊಡ್ತಾ ಇರ್ಬೋದು. ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಅಲ್ಲೇ ಎದುರುಗಡೆನೆ ಕೊಡ್ತೀವಿ. ಒಂದಷ್ಟು ವಿಶೇಷವಾಗಿರೋ ಹೂಗಳ ಫ್ಲವರ್ ಇಂದ ಕೂಡ ಕೊಡ್ತೀವಿ. ಒಂದೊಂದ್ ಕಲರ್ ಒಂದೊಂದು ಟೇಸ್ಟ್. ಕೆಲವೊಂದ್ ಜೇನು ಕಹಿ ಇರುತ್ತೆ, ಕೆಲವೊಂದ್ ಜೇನು ತುಂಬಾ ಸಿಹಿ ಇರುತ್ತೆ, ಕೆಲವೊಂದ್ ಜೇನು ತೆಳ್ಳಗಿರುತ್ತೆ, ಗಟ್ಟಿ ಇರುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ. ಹಾಗೆ ಯಾವ ಜೇನು ಹೇಗೆ ಅನ್ನೋರ್ ಮೇಲೆ ತಗೊಂಡು ಕೈ ಅಂದ್ರೆ ಹೆಂಗ್ ಕೈ ಬರುತ್ತದೆ? ಏನಾದ್ರು ಹೂಗಳು ಕಹಿಯಾದ ಸ್ವೀಟ್ನೆಸ್ ಎಲ್ಲ ರಸ ಏನಿದೆ ಕಹಿ ಇರುತ್ತೆ ಕೆಲವೊಂದು ಹೂಗಳದ್ದು. ಕಾಡು ಮರಳಿ ನಂದಿ ಮರ ಇರ್ಬೋದು, ಈ ನೇರ್ಲು ಮರದು ಕೆಲವೊಂದು ನೇರ್ಲದೇನು ಒಗ್ರು ಜಾಸ್ತಿ, ಕಲರ್ ಕೂಡ ಬ್ಲಾಕ್ ಕಲರ್ ಬರುತ್ತೆ. ನಂದಿ ಮರದ್ದು ಒಂದ್ ಸ್ವಲ್ಪ ಕಹಿ ಬರುತ್ತೆ. ಹಾಗೆ ಮತ್ತೆ ಕೆಲವೊಂದು ಹುಣಸೆ ಮರದಿಂದ ಬಂದ್ರೆ ಅದು ಕೂಡ ಕಹಿ ಬರುತ್ತೆ. ಕುತೂಹಲ ಕೇಳ್ತೀನಿ, ಅದು ಸ್ವಲ್ಪ ಕಷ್ಟದ ಕೆಲಸನೇ ನಿಮಗೂ. ಒಂದು ಗೂಡಲ್ಲಿ ಎಷ್ಟು ಜೇನು ನೊಣಗಳು ಇರುತ್ತೆ ಸರ್? ಕನಿಷ್ಠ ಅಥವಾ ಗರಿಷ್ಠ? 30,000 ರಿಂದ 50,000 ಇರುತ್ತೆ. 50,000? ಏಕೆ ಅಂತ ಹೇಳಿದ್ರೆ ಅದಕ್ಕೆ ಸೀಸನ್ ಅನುಗುಣವಾಗಿ ಇರುತ್ತೆ. ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ. ಅದಕ್ಕೆ ಫುಡ್ ಜಾಸ್ತಿ ಸಿಗ್ತಿದೆ ಅಂದ್ರೆ ರಾಣಿ ಮೊಟ್ಟೆ ಇಡೋದು ಜಾಸ್ತಿ ಇರುತ್ತೆ. ಒಂದು ರಾಣಿ ದಿನಕ್ಕೆ 700 ರಿಂದ 1,500 ಮೊಟ್ಟೆನ ಇಡುತ್ತೆ. ಒಂದ್ ರಾಣಿ ಪ್ರತಿದಿನ. ಇದು ಆಹಾರ ಹೇಗ್ ಸಿಗುತ್ತೆ ಹಾಗೆ. ರಾಣಿನೇ ಡೈರೆಕ್ಟ್ ಆಗಿ ಆಹಾರನ ತಗೊಂಡು ಮೊಟ್ಟೆ ಇಡಲ್ಲ. ರಾಣಿಗೆ ಸಖಿ ಅಂತ ಇರ್ತವೆ, ಅದು ಹೇಗ್ ಫೀಡ್ ಮಾಡುತ್ತೆ ಹಾಗೆ ಮೊಟ್ಟೆ ಇಡುತ್ತೆ. ಹಾಗೆ 15 ದಿನದಲ್ಲೇ ನಮಗೆ ಗೂಡಲ್ಲಿ ವೇರಿಯೇಷನ್ ಬರುತ್ತೆ.
ನೊಣಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನಾವು ಕೂಡ ಎಣಿಸ್ಲಿಕ್ಕೆ ಆಗಲ್ಲ. ಒಂದ್ ರೇಂಜ್ 30,000 ಇದ್ದೇ ಇರುತ್ತೆ. ಯಾಕೆಂದ್ರೆ ನಮ್ಗೆ ಒಂದು ಫ್ರೇಮ್ ಅಲ್ಲಿ ಎಷ್ಟು ಕಣಗಳಿರುತ್ತೆ, ಎಷ್ಟು ನೊಣಗಳು ಕೂರ್ಬೋದು, ಅದರಿಗೆ ಅನುಗುಣವಾಗಿ ಡಿಸೈಡ್ ಮಾಡಬಹುದು. ಈಗ 30,000 ಹುಳುಗಳು ಪ್ರತಿದಿನ ಹೊರಗಡೆ ಹೋಗ್ತವೆ. ಅಷ್ಟು ಕೂಡ ಹೋಗಿ ಕೆಲಸನ ಮಾಡಲ್ಲ. ಜೇನುನೊಣದ ವಿಶೇಷ ಏನಂದ್ರೆ ಗೂಡಿನ ಒಳಭಾಗದ ಕೆಲಸ ಮಾಡೋದ್ ಬೇರೆ, ಗೂಡಿನ ಹೊರಭಾಗದ. ಅದಕ್ಕೆ ನಮ್ಮಲ್ಲಿ ಹೇಗೆ ಏಜಿನಿಗೆ ತಕ್ಕಂದಾಗಿ ಕೆಲಸಗಳು ಮಾಡೋದು, ಅವು ಕೂಡ ಏಜಿಗೆ ತಕ್ಕಂದಾಗಿ ದಿನಗಳ ತಕ್ಕಂದಾಗಿ ಕೆಲಸ ಕೂಡ ಮಾಡ್ತವೆ. ಗೂಡಿನ ಹುಟ್ಟಿನಿಂದ 22 ದಿನಗಳ ಕಾಲ ಗೂಡಿನ ಒಳಭಾಗದ ಕೆಲಸ ಮಾಡ್ಕೊಂಡು ಅದ್ ನಂತರ ಹೊರಭಾಗಕ್ಕೆ ಆಹಾರ ತರಕ್ ಹೋಗೋದ್ ಬಿಟ್ರೆ ಬೇರೆ ಅದೇನ್ ಹಣ್ಣಿನ ರಸನ್ ಬಂದ್ ಬರುತ್ತೆ ಬಿಟ್ರೆ ಬೇರೆ ಏನ್ ಕೆಲಸ ಮಾಡುತ್ತೆ ಜೇನು? ಜೇನು ಅಂದ್ರೆ ಹೂಗಳಿಂದ ರಸ ತರುತ್ತೆ, ಮತ್ತೆ ಪರಾಗ, ಹೂವಿನಲ್ಲಿ ಧೂಳಿನ ಅಂಶ ಇರುತ್ತೆ. ಪಾಲಿನೇಷನ್ ಮಾಡೋ ಜೊತೆಗೆ ಧೂಳಿನ ಅಂಶ, ಸಿಹಿಯಾದ ಅಂಶ ತಗೊಂಡ್ರೆ ಹಿಂಬದಿ ಕಾಲಲ್ಲಿ ಪರಾಗ ಕುಕ್ಕೆ ಅಂತ ಇರುತ್ತೆ. ಕುಕ್ಕೆನಲ್ಲಿ ಪರಾಗ ತಗೋಬರುತ್ತೆ. ಆ ಪರಾಗ ಅನ್ನೋದು ಹೈ ಪ್ರೋಟೀನ್. ಅದು ಜೇನುನೊಣಗೆ ವಿಶೇಷವಾಗಿ ಫುಡ್. ಜೇನುನೊಣಗಳು ಕೂಡ ಜೇನುನೊಣಗಳಿಗೆ ಅದೇ ಫುಡ್, ಪ್ರೋಟೀನ್. ಪರಾಗ ಮತ್ತೆ ಜೇನು ಅಲ್ಲ, ಈ ಹೂವಿನ ರಸನ್ ತಗೊಬಂದಾಗ ಆ ರಸನೆಲ್ಲ ಕುಡಿತದ ಅದು ಅಥವಾ ಇಲ್ವಾ? ಇಲ್ಲ, ಜೇನು ರಸನ ತಗೊಂಡ್ಬಿಟ್ಟು ಅದು ಜೇನಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಬಾಯಿಂದ ಮಧುಕೋಶಕ್ಕೆ, ಮಧುಕೋಶದಿಂದ ಮಿಲ್ಕ್ ಜೇನಾಗಿ ಕನ್ವರ್ಟ್ ಆಗ್ಬೇಕು. ಡೈರೆಕ್ಟ್ ಆಗಿ ತಂದು ಕಣಗೆ ಸ್ಟೋರ್ ಮಾಡಲ್ಲ. ಜೇನಾಗಿ ಕನ್ವರ್ಟ್ ಮಾಡಿ ಅದು ಡೈರೆಕ್ಟ್ ಆಗಿ ಮಾಡಲ್ಲ, ಇನ್ನೊಂದು ನೊಣಕ್ಕೆ ಕೊಡುತ್ತೆ. ವಾಮಿಟ್ ತರ ಮಾಡಿ ಇನ್ನೊಂದು ನೊಣಕ್ಕೆ ಕೊಡುತ್ತೆ. ಆ ಇನ್ನೊಂದು ನೊಣ ಜೇನಾಗಿ ಮತ್ತೆ ಮಧುವಿನ ಬಾರಿ ಮಿಲ್ಕ್ ಹಾಕ್ಬಿಟ್ಟು ಕಣಗಳಿಗೆ ಹಾಕೋದು. ಅದರಲ್ಲಿ ನೀರಿನ ಅಂಶ ಇರುತ್ತೆ. ಒಂದು 40-50% ನೀರಿನ ಅಂಶ. ಜೇನು ಬೇಗ ಹುಳಿ ಬರುತ್ತೆ. ಜೇನು ಈ ಜೇನು ಮೆಚೂರ್ಡ್ ಆಗಿರಲ್ಲ, ಅದ ಸೀಲ್ ಅಂತ ಆಗಿರುತ್ತೆ, ಮೇಲ್ಗಡೆ ಮೊಹರು ಅಂತ ಹಾಕಿರುತ್ತೆ. ಆ ಮೊಹರು ಹಾಕಿಲ್ಲ ಅಂದಾಗ ನೀರಿನ ಅಂಶ ಜಾಸ್ತಿ ಇರುತ್ತೆ. ಗೂಡಿನ ಒಳಭಾಗ ಟೆಂಪರೇಚರ್ನ ಜಾಸ್ತಿ ಮಾಡಿ, ಏನು ನೊಣಗಳೆಲ್ಲ ಒತ್ತಿ ಹಾಕೋದು, ಟೆಂಪರೇಚರ್ ಜಾಸ್ತಿ ಮಾಡಿ ಆ ನೀರಿನ ಡ್ರೈ ಮಾಡಿ ಮೊಹರು ಹಾಕೋದು. ಆಮೇಲೆ ನಾವು ಜೇನ ತೆಕ್ಕಬೇಕು. ಈಗ ನಿಮಗೆ ಗೊತ್ತಿರೋ ಹಂಗೆ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಅಂತ ಹೇಳಿ ಎಷ್ಟು ಸರ್ ಈ ತರ ಸಾಕಿದಂಥವರ ಪ್ರಮಾಣ ಎಷ್ಟಿದೆ? ಬಟ್ ಎಷ್ಟು ಜನ ನಿಮ್ಮ ಸ್ನೇಹಿತರಿದ್ದಾರೆ ಕೇಳ್ಬೋದು? 10 ಪೆಟ್ಟಿಗೆ ಇಟ್ಕೊಂಡಾರ ಇರ್ಬೋದು, 1 ಪೆಟ್ಟಿಗೆ ಇದ್ದಾರೆ. ಒಂದ್ 1000 ಮೇಲೆ ಜನಗಳಿದ್ದಾರೆ ಜೇನು ಸಾಕಾಣಿಕೆ. ಎಲ್ಲರೂ ಕೂಡ ಭಯ ಏನಂದ್ರೆ ಏನಂತ ಹೇಳಿದ್ರೆ ಜೇನು ಮಳೆಗಾಲದ ಬಿಟ್ಟು ಹೋಗುತ್ತೆ ಅನ್ನೋ ಭಯದಲ್ಲಿ ಜೇನು ಸಾಕಾಣಿಕೆನ ಸ್ಟಾಪ್ ಮಾಡ್ತಾ ಬರ್ತಾರೆ. ಅದು ಹೇಗೆ ಮೇಂಟೆನೆನ್ಸ್ ಮಾಡ್ಬೇಕಂತ ಅವ್ರು ತಿಳ್ಕೊಬಿಟ್ರೆ ಈಸಿಯಾಗಿ ಜೇನು ಸಾಕಾಣಿಕೆನ ಮಾಡ್ಬೋದು. ಈಗ 180 ಪೆಟ್ಟಿಗೆ ಅಂತ ಹೇಳಿ ನಿಮ್ದು, ಇದಕ್ಕಿಂತ ಜಾಸ್ತಿ ಪೆಟ್ಟಿಗೆ ಇದ್ದವ್ರು ನಿಮ್ಗೆ ಗೊತ್ತಾ ನಮ್ಮ ಜಿಲ್ಲೆನಲ್ಲಿ? ನಾನು ಗೊತ್ತಿಲ್ಲ. ಮಡಿಕೇರಿ ಆ ಕಡೆ ಎಲ್ಲಿ ಗೊತ್ತಾ? ಶಿವಮೊಗ್ಗ ಇಲ್ಲ. ಶಿವಮೊಗ್ಗ ಸಿರ್ಸಿನ ಒಬ್ರನ್ನ ಅವ್ರನ್ನ ಮೀಟ್ ಆಗಿದೆ, ಜಾಸ್ತಿ ಪೆಟ್ಟಿಗೆಗಳಿದ್ದು, ಮಧುಕೇಶ್ವರ್ ಅಂತ ಹೇಳಿ. ಮತ್ತೆ ಇನ್ಯಾರನ್ನು ನಾನು ಮೀಟ್ ಆಗಿಲ್ಲ. ಕೇರಳ ಭಾಗದಲ್ಲಿ ಈ ಕಡೆ ಎಲ್ಲ ಇದ್ದಾರೆ. ಅಂದ್ರೆ ನೀವು ವರ್ಷದಲ್ಲಿ 1 ಸರಿ 2 ಸರಿ ಬೇರೆ ಜೇನು ಕೃಷಿ ಮಾಡಿದವ್ರ ಒಂದು ತೋಟಕ್ಕೆ ಹೋಗಂಥದ್ದು ಅಥವಾ ಬೇರೆ ಟ್ರೈನಿಂಗ್ ನ ಪಡ್ಕೊಳ್ಳೋದು, ಮತ್ತೆ ಹೆಚ್ಚಿನ ಟ್ರೈನಿಂಗ್ ನ ಪಡ್ಕೊಳ್ಳೋಂಥದ್ದು GKVK-ಯಿಂದ ಈ ತರ ಮಾಡ್ತೀರಾ? ಸರ್, ಟ್ರೈನಿಂಗ್ ಇದೆ ಅಂತ ಹೇಳಿ ಪ್ರತಿ ಟ್ರೈನಿಂಗ್ ನನಗೂ ಹೋಗಿ ಕುತೂಹಲದಲ್ಲಿ ಹೋಗ್ತೀನಿ. ಯಾಕೆಂದ್ರೆ ಹೊಸದಾಗಿ ಏನಾದ್ರು ತಿಳಿಬೋದಂತ. ಕಂಪ್ಲೀಟ್ ಆಗಿ ತಿಳಿಲಿಕ್ಕೆ ಆಗಲ್ಲ ಒಂದೇ ಸತಿ. ಹೊಸ ವಿಷಯಗಳು ಏನಾದ್ರು ಸಿಗ್ಬೋದು ಅಂತ ನಾವು ಕೂಡ ಹೋಗ್ತೇನೆ. ಈಗ 30,000 ಹುಳ ಇರುತ್ತೆ ಒಂದು ಪೆಟ್ಟಿಗೆಯಲ್ಲಿ ಅಂತ ಹೇಳ್ತೀರಿ. ಈಗ ಜೇನು ಹುಳ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದು ಯಾವ ಸಂದರ್ಭದಲ್ಲಿ? ಸರ್, ಜೇನಿಗೆ ಅಂತೇಳಿ ಅದಕ್ಕೆ ಯಾರೋ ಶತ್ರು ಬಂದ್ರು ಅನ್ನೋ ಈ ಭಯದಲ್ಲಿ ಜೇನ ಕಿತ್ತಗೆಯಕ್ಕೆ, ಇಲ್ಲ ನನ್ನ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬಂದ್ರು ಅಂತ ಹೇಳಿ ಚುಚ್ಚಕ್ ಬರೋದು. ಅದು ಏನಂತೇಳಿ ಅಷ್ಟು ನೊಣಗಳು ಬರಲ್ಲ. ವಯಸ್ಸಾಗಿರೋ ನೊಣಗಳು, ಗೂಡಿನ ರಕ್ಷಣೆ ಮಾಡ್ಲಿಕ್ಕೆ ಅಂದಷ್ಟು ಒಂದು ನೊಣಗಳಿರ್ತವೆ. ಪ್ರೊಟೆಸ್ಟಿಗೆ ಸೆಕ್ಯೂರಿಟಿ ಗಾರ್ಡ್ಗಳು. ಆ ನೊಣಗಳು ಮಾತ್ರ. ಅವೇನಂದ್ರೆ ರೆಕ್ಕೆ ಬಿಸ್ಕೊಂಡು ಮೇಲ್ ಬದಿಯಲ್ಲಿ ಬರ್ತವೆ ಅಂತ ನೊಣಗಳು. ಅಂತ ಟೈಮಲ್ಲಿ ನಾವು ಚುಚ್ಚಕ್ ಬರುತ್ತೆ, ಸ್ಮೋಕ್ ಹೊಗೆನ ಹಾಕ್ಬಿಟ್ಟು ನಾವು ಅದನ್ನ ಕೂಲ್ ಮಾಡೋದು. ಗೂಡಿನ ಟೆಂಪರೇಚರು ಮತ್ತೆ ಆ ರಾಣಿಯ ಪೆರಮೋನ್, ಆ ಗೂಡಿನ ಎಲ್ಲಾ ಸ್ಮೆಲ್ ಒಂದೇ ತರ ಇರುತ್ತೆ. ನಾವು ತೆಗ್ದಾಗ ನಮ್ ಸ್ಮೆಲ್ ಹೋಗುತ್ತೆ. ಅಂತ ಸಡನ್ ಆಗಿ ಹೋಗ್ಬಿಟ್ಟು ನಾವು ಬಾಯಿಂದ ಉರುವಿ ಡೈಲಿ ಅಭ್ಯಾಸ ಮಾಡ್ಕೊಂಡಿದ್ರೆ ಅದಾಗಲ್ಲ, ಚುಚ್ಚೋ ಸಂಖ್ಯೆ ಕಮ್ಮಿ ಆಗುತ್ತೆ. ಈಗ ಅದು ನಾವು ಹೇಳ್ತೀವಿ ಜೇನು ನೊಣ ಕಚ್ಚುತ್ತದೆ ಅಂತ, ನೀವು ನೋಡಿ ಜೇನು ನೊಣ ಚುಚ್ಚುತ್ತದೆ ಅಂತೀರಿ. ಹಂಗಾಗಿ ಅವು ಚುಚ್ಚಿದ ತಕ್ಷಣ ಅದ್ರ ಆಯಸ್ ಮುಗಿತದೆ, ಸತ್ತೋಗ್ತದೆ ಅಂತ ನಿಜನಾ ಸರ್? ಸರ್, ಜೇನು ಕಚ್ಚಲ್ಲ, ಬಾಯಿಂದ ಕಚ್ಚೋದಲ್ಲ. ಹಿಂಬದಿಯಲ್ಲಿ ಮುಳ್ಳಿರುತ್ತೆ, ಹೊಟ್ಟೆಯ ಹಿಂಬದಿಯಲ್ಲಿ ಮುಳ್ಳಿರುತ್ತೆ. ಆ ಮುಳ್ಳಿಂದ ಚುಚ್ಚೋದು. ಚುಚ್ಚಿದಾಗ ಏನಾಗುತ್ತೆ, ಅದು ಈ ಗರ್ಗಸ್ನಲ್ಲಿ ಬ್ಲೇಡ್ ಹಲ್ಗಳಿರುತ್ತಲ್ಲ, ಹಾಗೆ ಹಲ್ಗಳಿರುತ್ತೆ ಆ ಮುಳ್ಳಲ್ಲಿ. ನಮ್ ಚರ್ಮ ಕಂಟಿದಾಗ ಅದು ಕೀಳ್ಲಿಕ್ಕಾಗಲ್ಲ, ಉಲ್ಟಾ ಸಿಗಾಕೊಳುತ್ತೆ. ಅದು ಏನು ಹೊಟ್ಟೆಯ ಕರಳಿನ ಸಮೇತ ಕಿತ್ತು ಬರುತ್ತೆ.
ಸತ್ತೋಗ್ಬಿಡು. ಅದೇನಂತ ಹೇಳಿದ್ರೆ ಸಡನ್ ಆಗಿ ಸಾಯಲ್ಲ, ಹಾರಾಟ ಮಾಡತ್ತೆ, ಉಳಿಬೋದಂತ ಹಾರಾಟ ಮಾಡತ್ತೆ. ಆ ಮುಳ್ಳು ಇಲ್ಲಿರೋದ್ರಿಂದ ಆ ಮುಳ್ಳು ಕೂಡ ಜೀವ ಇರುತ್ತೆ. ಆ ಬಾಡಿಗೆ ನಮ್ಗೆ ಪಂಪ್ ಆಗ್ತಿರುತ್ತೆ ಪಾಯ್ಸನ್. ಚುಚ್ಚಿದಾಗ ಕಂಪ್ಲೀಟ್ ಬಾಡಿಗೆ ಪಾಯ್ಸನ್ ಹೋದ್ಮೇಲೆ ಆ ಮುಳ್ಳು ಸಾಯೋದು. ಸುಮ್ಮನೆ ಜೇನುನೊಣ ಕಚ್ಚಲ್ಲ, ಏನೋ ನಮ್ಗೆ ತೊಂದರೆ ಕೊಡಕ್ ಬಂದಿದ್ದಾರೆ ಅನ್ನೋ ವಿಚಾರ ಅಲ್ವಾ. ಈಗ ಜೇನು ಹೋಗ್ತಾ ಕಚ್ಚಿದೆ ಅಂತ ಹೇಳಿದ್ರೆ ಯಾರು ಅದಕ್ಕೆ ಡಿಸ್ಟರ್ಬ್ ಮಾಡಿರ್ತಾರೆ, ಅದು ನಮಗೆ ಕಚ್ಚಿರುತ್ತೆ. ಹಾಗೆ. ಓಕೆ ಸರ್, ಇನ್ನೇನಾದ್ರು ಜೇನುನೊಣದ ಬಗ್ಗೆ ನೀವು ರೈತರಿಗೆ ಅಥವಾ ಮಾರ್ಕೆಟಿಂಗ್ ಬಗ್ಗೆ ಏನಾದ್ರು ಹೇಳಂತದ್ದು ಇದೆಯಾ ಸರ್? ಸರ್, ಮಾರ್ಕೆಟಿಂಗ್ ಈಗ ಜೇನ್ ಸಾಕ್ತೀನಿ ಅಂದ್ರೆ ನಾವು ಮಾರ್ಕೆಟಿಂಗ್ ಇಲ್ಲಿ ಮಾಡೋದು ಅನ್ನೋದೇ ಅವರಿಗೆ ಚಾಲೆಂಜ್. ಮತ್ತೆ ಜೇನ್ ಸಾಕ್ಬೇಕು ಅಂದ್ರೆ ಪೆಟ್ಟಿಗೆಗಳಲ್ಲಿ ಸಿಗುತ್ತೆ. ಇನ್ ಕೆಲವರಿಗೆ ಮೇಂಟೆನೆನ್ಸ್ ಕಷ್ಟ. ಮಾರ್ಕೆಟಿಂಗು ನಾವು ಜೇನ್ ಸಾಕ್ತಿದೀವಿ ಅಂತ ಒಂದ್ 4 ಜನಕ್ಕೆ ಗೊತ್ತಾದ್ರೆ, ಈಗ ಜನಗಳಿಗೆ ಹೇಗೆ ಅಂತ ಹೇಳಿ ಜೇನ್ ತಿನ್ನೋರಿಗೆ ಒರಿಜಿನಲ್ ಜೇನ್ ಬೇಕು. ನಾನ್ ಸಾಕ್ತಿದೆ ಅಂತ ಹೇಳಿ ನೀವು ಕೂಡ ನನ್ನ ಹತ್ರ ಬಂದಾಗ ಜೇನು ವಿಶೇಷವಾಗಿದೆ, ಜೇನ್ನ ತಿನ್ಬೇಕು ಅಂತ ಸ್ವಲ್ಪ ಟೇಸ್ಟ್ ಮಾಡಿದಾಗ ಒಂದು ಅರ್ಧ ಕೆಜಿ 1/4 ಕೆಜಿ ತಗೊಂತೀವಿ. ಹಾಗೆ ಪಕ್ಕದವ್ರಿಗೆ ಗೊತ್ತಾದಾಗ ಜೇನ್ನ ಸೇಲ್ ಆಗುತ್ತೆ. ಈಗ ನೀವು ಜೇನುನೊಣ ಅಂದ್ರೆ ಈಗ 100 ಗ್ರಾಮು 200 ಗ್ರಾಮು 300 ಹಿಂಗೆ ಎಷ್ಟು ಬೇಕಾದ್ರೂ ಕೊಡ್ತೀರಾ? ಇಲ್ಲ ಸರ್, 1/4 ಕೆಜಿ, ಅರ್ಧ ಕೆಜಿ, 1 ಕೆಜಿ. 1 ಕೆಜಿ 4 ಭಾಗ, 4 ಡಿವೈಡ್ 3 ಭಾಗಗಳು. 3 ಭಾಗ. 1/4 ಕೆಜಿ ಬಾಟ್ಲು ಮಾಡ್ಕೊಂಡಿವಿ, ಅರ್ಧ ಕೆಜಿ, 1 ಕೆಜಿ. ಹಾಗೆ. ನಿಮ್ಗೆ ಈ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನ್ ಸಮಸ್ಯೆ ಇಲ್ಲ? ಇಲ್ಲ, ಮಾರ್ಕೆಟಿಂಗ್ ಏನ್ ಸಮಸ್ಯೆ ಅಲ್ವಾ? ಯಾಕಂದ್ರೆ ಕಾಂಪಿಟೇಷನ್ ಏನಿಲ್ಲ. ಸಮಸ್ಯೆ ಆಗುತ್ತೆ ಯಾವಾಗ ನಮ್ಮ ಹತ್ರ ಜೇನು ಸೀಸನ್ ಅಲ್ಲಿ ತೆಕ್ಕೊಂತೀವಿ. ಜೂನ್ ಜುಲೈ ಟೈಮಲ್ಲಿ ನಮಗೆ ಜೇನ್ ಮಾತ್ರ ಸ್ಟೋರೇಜ್ ಇರುತ್ತೆ, ಸಡನ್ ಆಗಿ ಸೇಲ್ ಆಗುತ್ತೆ ಅಂತ ಟೈಮ್ ಇರ್ಬೋದು. ಕೆಲವೊಂದಷ್ಟು ಜೇನ್ಗಳಿಗೆ ಬೇಕು ಅನ್ನೋರು ನಮಗೆ ಜೇನ್ ಕೇಳೋದೇ ಮಳೆಗಾಲದಲ್ಲಿ. ಕೆಲವರು ಶೀತ ಆದಾಗಲೇ ಜೇನ್ ನೆನಪಾಗೋದು, ಕೆಮ್ಮು ಬಂದಾಗಲೇ ಜೇನ್ ನೆನಪಾಗೋದು. ಅಂತ ಟೈಮಲ್ಲಿ ಜೇನ್ ನೆನಪ. ಹಾಗೆ ಈಗ ಟೋಟಲಿ ಜೇನು ಕೃಷಿ ಮಾಡ್ಬೇಕಾದ್ರೆ ನೀವು ಎದುರಿಸಿದ ಸಮಸ್ಯೆಗಳು ಏನು? ಸ್ಟಾರ್ಟಿಂಗು ಗೊತ್ತಿರಲಿಲ್ಲ, 1 ಪೆಟ್ಟಿಗೆ ಇತ್ತು, 10 ಪೆಟ್ಟಿಗೆ ಆಯ್ತು, ಆಮೇಲೆ 20, 30 ಆಯ್ತು, ಏನೋ ಸಣ್ಣ ಸಮಸ್ಯೆ ಇದ್ದು ಜಾಸ್ತಿ ಆಗ್ತಾ ಬಂತದೆ. ಏನ್ ಸಮಸ್ಯೆ ಆಯ್ತು ಸರ್? ಸರ್, ಒಂದ್ಸಲ ನಮಗೆ ಕರಡಿಯಿಂದ 60 ಪೆಟ್ಟಿಗೆಗಳನ್ನ ಡ್ಯಾಮೇಜ್ ಮಾಡಿದ್ವಿ. ಕರಡಿ? ನಮ್ಗೆ ಗೊತ್ತಿರಲಿ, ಒಂದ್ ತೋಟದಲ್ಲಿ ಇಟ್ಟಿದ್ದು. ಅಲ್ಲಿ ಕರಡಿ ಏನೋ ರಾತ್ರಿ ಸಮಯದಲ್ಲಿ ಹೊರಗಡೆ ಬಂದು ಜೇನನ್ನೇ ತಿನ್ನೋದು ಅದಕ್ಕೆ ವಿಶೇಷ ಫುಡ್, ಕರಡಿಗೂ ಕೂಡ. ಅದಕ್ಕೆ ಅಂದ್ರೆ ಪೆಟ್ಟಿಗೆ ಬಾಗಿಲು ತೆಗಿತದ. ಅದು ಏನ್ ಮಾಡುತ್ತೆ ಅಂದ್ರೆ ಪೆಟ್ಟಿಗೆ ತೆಗಿಲಿಕ್ಕಲ್ಲ, ಹೇಗ್ ಬೇಕಾಗಿ ಡ್ಯಾಮೇಜ್ ಮಾಡುತ್ತೆ. ನಮ್ಮ ಕಾಡಲ್ಲಿ ಇದ್ರು ಕೂಡ ಅದು ಕಿತ್ಕೊಂಡು ತಿನ್ನುತ್ತೆ. ಹಾಗೆ ನಮಗೆ ಒಂದೇ ಸಲ 60 ಪೆಟ್ಟಿಗೆಗಳನ್ನ ಡ್ಯಾಮೇಜ್ ಮಾಡಿ, ಅದ್ರಲ್ಲಿ ನಮಗೆ 60 ನಮಗೆ ಉಳ್ದವು 38 ಪೆಟ್ಟಿಗೆ ಸಿಕ್ಕಿದ್ವು. ಇನ್ನೆಲ್ಲ ಅವು ಕೂಡ ಪೆಟ್ಟಿಗೆಗಳು ಡ್ಯಾಮೇಜ್ ಆಗಿದೆ, ಹುಳು ಎಲ್ಲ ಹಾರೋಗಿದೆ. ನಾವು ನೋಡ್ಲಿಕ್ಕೆ ಆಗಲ್ಲ, ಬೇರೆ ಕಡೆ ಇಟ್ಟಿರ್ತೀವಿ, ನಾವು ಊರಲ್ಲಿ ಇರ್ತೀವಿ, ಅಂತ ಸಮಯದಲ್ಲಿ ಹೋಗಿದ್ವಿ. ಅದೊಂದು. ಮತ್ತೆ ನಮಗೆ ಇನ್ನು ಮನೆ ಹತ್ರ ಹಿಡಿದಾಗ ಮತ್ತೇನೋ ಆಗಿ ನಾವು ಅದಕ್ಕೇನು ಸೆಕ್ಯೂರ್ ಇರ್ಬೇಗಳಿಗೆ ಏನ್ ಬೇಕು, ಬೂದಿಗಳು ಹಾಕೋದಿರ್ಬೋದು, 1 ಟೈಮ್ ಮಾಡ್ಕೊಂಡಿರ್ತೀವಿ. ಕರಡಿ ಬಿಟ್ರೆ ಮತ್ತೆ ಯಾರು ಶತ್ರುಗಳಿದ್ದಾರೆ? ಮನುಷ್ಯ ಶತ್ರು. ಜೇನಿಗೆ ಶತ್ರುನೇ ಮನುಷ್ಯರು. ಏನಂದ್ರೆ ಕಿತ್ಕೊಂಡು ತಿನ್ನೋದು. ನಮಗ್ ಆತರ ಮಾಡಲ್ಲ. ಈಗ ಜೇನು ಅಂತ ಹೇಳಿದ್ರೆ ಅವ್ರಿಗೇನೋ ಜೇನ್ ತಿನ್ಬೇಕಷ್ಟೇ, ಅದು ಪೆಟ್ಟಿಗೆ ಡಿಸ್ಟರ್ಬ್ ಆಗುತ್ತೆ, ಪ್ರಶ್ನೆ ಇಲ್ಲ. ಜೇನ್ ಕಿತ್ಕೊಂಡು ತಿನ್ಬೇಕು. ಕೀಳಕ್ ಏನ್ ಮಾಡ್ತಾರೆ, ಬೆಂಕಿ ಹಾಕೋದಿರ್ಬೋದು, ಇಲ್ಲ ಸುಮ್ನೆ ಕಿತ್ತಿ ಇಲ್ಲ ಬಾಕ್ಸ್ ಓಡಿಸೋದಿರ್ಬೋದು. ಈಗ ಯಾರೋ ಒಂದ್ ಜೇನ್ ಸಾಕಾಣಿಕೆ ಮಾಡಿರ್ತಾರೆ, ಅಲ್ಲಿ ಜೇನ್ ತಿನ್ಬೇಕು ಅನ್ನೋ ಒಬ್ರಿಗೆ ಕುತೂಹಲ ಆದ್ರೆ ಇನ್ನು ಅವ್ರಿಗೆ ಡ್ಯಾಮೇಜ್ ಆಗತ್ತೆ ಯೋಚನೆ ಮಾಡಲ್ಲ, ಹೊಗೆ ಹಾಕೋದಾಗ್ಲಿ ಸುಟ್ಟ ಹಾಕೋದಾಗ್ಲಿ ಮಾಡಿ ಮಾಡ್ತಾರೆ. ನಿಮಗೆ ಒಂದ್ಸರಿ ಲೈಫ್ ಟೈಮ್ ಅಲ್ಲಿ ಒಂದ್ಸರಿ ಆಗಿದೆ ಕರಡಿಂದ? ನೀವು ಎಷ್ಟು ವರ್ಷ ಶುರು ಮಾಡಿ? 8 ವರ್ಷ ಆಯ್ತು ಸರ್. 8 ವರ್ಷ. ಓಹೋ. ನಮಗೆ ನಾವು ICICI ಫೌಂಡೇಶನ್ ವರ್ಕ್ ಮಾಡ್ತಿದ್ದಾಗ ರಾಯಚೂರು ಟ್ರಾನ್ಸ್ಫರ್ ಆಯ್ತು. ಅಲ್ಲಿಗೆ ಹೋಗೋದ್ ಬೇಡ, ಜೇನ್ ಕೃಷಿನೇ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಕೋವಿಡ್ ಇತ್ತು, ಆಗಿಂದ ಶುರು ಮಾಡಿದ್ದು. ಇವತ್ತಿನ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ, ಬಹಳಷ್ಟು ದುಡ್ಡು ಮಾಡತಕ್ಕಂಥ ಯುಗದಲ್ಲಿ, ನೀವು ಒಂದ್ ದಿವಸ ಏನಾದ್ರು ಬೇಡ ಇದು ಬಿಡ್ಬೇಕಿತ್ತು, ನನ್ಗೆ ಯಾಕೆ ಬೇಕಿತ್ತು ಅಂತ ಅನಿಸುತ್ತೆ ಸರ್? ಅನ್ಸುತ್ತೆ, ಸುಮಾರು ದಿನಗಳು ಅನ್ಸುತ್ತೆ. ದಿನಗಳಲ್ಲ, ಸುಮಾರು ದಿನಗಳು ಅನ್ಸುತ್ತೆ ಅಲ್ವಾ? ಜೇನುನೊಣಗಳು ಜಾಸ್ತಿ ಕಚ್ಚಿದಾಗ ಅನ್ಸಿದೆ. ಅದು ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಈ ಕೆಲವೊಂದು ಚಾಲೆಂಜಸ್ ಬರುತ್ತೆ. ನೈಟ್ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ಬೇಕಾಗತ್ತೆ, ನೈಟೇ ಶಿಫ್ಟ್ ಮಾಡ್ಬೇಕು, ಹಗಲು ಟೈಮಲ್ಲಿ ತಗೊಂಡೋಗಲ್ಲ, ಜೇನುನೊಣ ಹಾರೋ ಇರುತ್ತೆ. ಪ್ರತಿದಿನ ಮಾಡ್ಬೇಕಾದ್ರೆ ಒಂದಷ್ಟು ಅಲ್ಲಿನ ಅಡೆತಡೆಗಳಿರ್ತವೆ. ಅವರಿಂದೆಲ್ಲ ಅನ್ಸಿದೆ ತುಂಬಾ ಸಲ, ಅಂದ್ರೆ ಒಂದ್ಸಲ ಅಂತಲ್ಲ. ಅದೇ ನಾವು ಅದನ್ನು ಬಿಡಬಾರ್ದು ಸರ್, ಮಾಡಿರೋದು ಬಿಡಬಾರ್ದು ಅನ್ನೋದು ಕಂಟಿನ್ಯೂ ಮಾಡಿ ಅಂತ ಅನ್ಸಿದೆ. ನೆಕ್ಸ್ಟ್ ಒಂದಲ್ಲಿ ಒಂದಷ್ಟು ಜಾಸ್ತಿನೇ ಮಾಡಿದೀನಿ. ಈಗ ನೀವು ಚಿಕ್ಕಮಗಳೂರು ತಾಲೂಕು ಆಲ್ದೂರು ಭಾಗದಲ್ಲಿ ಇದ್ರಿ, ನಿಮಗೆ ನಿಮ್ಮ ಇರೋ ತೋಟದೊಳಗಡೆ ಇಲ್ಲಿ ಸರಿಯಾದ ಸ್ಥಳದಲ್ಲಿ ಇದೀನಿ ನಾನು
ಅಂತ ಅನಿಸ್ತದ ನಿಮ್ಗೆ, ಅಥವಾ ಬೇರೆ ಎಲ್ಲಾರು ಸೂಟೇಬಲ್ ಜಾಗ ಇದೆ ಅನಿಸ್ತದ? ಸರ್ ಆ ತರ ಅನ್ಸಿದೆ. ಈಗ ಏನಂತ ಹೇಳಿದ್ರೆ ನಾವು ಜನಗಳಿಗೆ ಜೇನ್ ರೀಚ್ ಆಗ್ಬೇಕು ಅನ್ನೋಕೆ ಚಿಕ್ಕಬಳ್ಳಾಪುರ ಬೇಲೂರು ರೋಡ್ ಅಲ್ಲಿ ಒಂದಷ್ಟು ಮಾಡ್ಬೋದ, ನಾವು ಪೆಟ್ಟಿಗೆಗಳನ್ನ ಇಟ್ಕೋಬಹುದು ಅಂತ ನೋಡುದು. ಅದ್ರ ಈ ಬಯಲುಸೀಮೆಗೆ ಮಲೆನಾಡಿಗೆ ವ್ಯತ್ಯಾಸ ಏನು? ಬಯಲುಸೀಮೆಯ ಸೀಸನ್ನೇ ಬೇರೆ, ಮಲೆನಾಡಿನ ಸೀಸನ್ನೇ ಬೇರೆ. ಬಯಲುಸೀಮೆಯಲ್ಲಿ ಬೆಳೆಗಳನ್ನ ನಮಗೆ ಅವರು ಜುಲೈ ಟೈಮಲ್ಲಿ ಸೀಡಿಂಗ್ ಮಾಡ್ತಾರೆ. ಅಕ್ಟೋಬರ್ ನವೆಂಬರ್ಗೆ ಅವರಿಗೆ ಫ್ರೂಟ್ ಸಿಗುತ್ತೆ. ಆ ಟೈಮಲ್ಲಿ ಹೂ ಅವರಿಗೆ ಪಾಲಿನೇಷನ್ ಬೇಕಾಗುತ್ತೆ. ನಮಗೆ ಏನು ಅಂತ ಹೇಳಿದ್ರೆ ಫೆಬ್ರವರಿ ನಂತರ ಸೀಸನ್. ಅಲ್ಲಿನ ಸೀಸನ್ನೇ ಬೇರೆ, ನಮ್ಮಲ್ಲಿ ಸೀಸನ್ನೇ ಬೇರೆ. ಈಗ ರಾಣಿ ಹುಳನ ಪ್ರತ್ಯೇಕ ಮಾಡೋದು ಹೇಗೆ ಸರ್ ಅದು? ಸರ್ ನಾವು ರಾಣಿನ ಐಡೆಂಟಿಫೈ ಮಾಡ್ಬೇಕು. ಮೇನ್ ನಮಗೆ ಗೊತ್ತಿರ್ಬೇಕು ರಾಣಿ ಯಾವ್ದನ್ನ ಗೊತ್ತಿರ್ಬೇಕು. ರಾಣಿ ಶೆಲ್ ಬರುತ್ತೆ. ಜೇನು ಅಭಿವೃದ್ಧಿ ಕಾಲದಲ್ಲಿ ರಾಣಿ ಶೆಲ್ ಬರುತ್ತೆ. ಆ ಶೆಲ್ ನ ನೋಡೋದು ಒಂದು ಇದಿರ್ಬೇಕು, ಸ್ಕಿಲ್ ಇರ್ಬೇಕು. ಹೇಗೆ ರಿಮೂವ್ ಮಾಡ್ಬೇಕು, ನಮಗೆ ರಾಣಿನ ಡಿವೈಡ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಖಾಲಿ ಪೆಟ್ಟಿಗೆ ಇದ್ರೆ ಅರ್ಧಕ್ಕರ್ಧ ಡಿವೈಡ್ ಮಾಡಿ 8 ಫ್ರೇಮ್ ಇರೋ ಬಾಕ್ಸ್ ಇದೆ, 6 ಫ್ರೇಮ್ ಇರೋ ಬಾಕ್ಸ್ ಇದೆ. 8 ಫ್ರೇಮ್ ಇರೋ ಬಾಕ್ಸ್ 4 ಫ್ರೇಮ್ ನ ತೆಗೆದು ಅದಕ್ಕೆ ಹಾಕಿ ರಾಣಿ ನಮಗೆ ಅದ್ರಲ್ಲಿದೆ, ರಾಣಿ ಶೆಲ್ ಅದ್ರಲ್ಲಿದೆ ಅಂತ ಡಿಸೈಡ್ ಮಾಡ್ಕೋಬೇಕು. ರಾಣಿ ಶೆಲ್ ಇರೋದು ಅಲ್ಲೇ ಇಡಬೇಕು, ರಾಣಿನ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಶಿಫ್ಟ್ ಮಾಡ್ಬೇಕು. ರಾಣಿ ಇರೋದು ಅಂದ್ರೆ ಅದು ಯಾವಾಗ ಇದೇ ಸಪರೇಟ್ ಫ್ಯಾಮಿಲಿ ಸಪರೇಟ್ ಆಗುತ್ತೆ. ರಾಣಿ ಶೆಲ್ ಇರೋದು ನೆಕ್ಸ್ಟ್ ಒಂದು 3 ದಿಂದ 4 ದಿನಕ್ಕೆ ಇಲ್ಲಿ ಓಪನ್ ಆಗುತ್ತೆ. ರಾಣಿ ಇರೋದು ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಈಗ ಜೇನನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಯಾವ ಬಾಟ್ಲು ಒಳ್ಳೇದು? ಗಾಜಿನ ಬಾಟ್ಲಾ ಅಥವಾ ಪ್ಲಾಸ್ಟಿಕ್ ಬಾಟ್ಲಾ? ಯಾವ್ದ್ರಲ್ಲಿ ಶೇಖರಣೆ ಮಾಡೋದು ಒಳ್ಳೇದು? ತುಂಬಾ ಒಳ್ಳೇದು ಗಾಜಿನ ಬಾಟ್ಲು. ಗಾಜಲ್ಲಿ ಶೇಖರಣೆ ಮಾಡಬೇಕು. ಅದಿಲ್ಲ ಆದಾಗ ಹೈ ಕ್ವಾಲಿಟಿ ಪ್ಲಾಸ್ಟಿಕ್, ಕ್ವಾಲಿಟಿ ಚೆನ್ನಾಗಿರೋ ಪ್ಲಾಸ್ಟಿಕ್ ಬಾಟ್ಲು ಆಗುತ್ತೆ. ತೊಂದ್ರೆ ಇಲ್ಲ, ಕ್ವಾಲಿಟಿ ಚೆನ್ನಾಗಿರ್ಬೇಕು. ಈಗ ಈ ನೀರಿನ ಬಾಟ್ಲು ಕಮ್ಮಿ ಇರುತ್ತೆ, ಕ್ವಾಲಿಟಿ ಇರಲ್ಲ. ಜೇನಿಗೆ ಆದ ಬಾಟ್ಲುಗಳಿರುತ್ತೆ, ಕ್ವಾಲಿಟಿ ಇರಲ್ಲ. ಅದರಲ್ಲಿ ನಾವು ಯಾವ ಸಂದರ್ಭದಲ್ಲಿ ತೆಗೆದ ಜೇನು ಬಹಳಷ್ಟು ಸಮಯ, ಬಹಳಷ್ಟು ವರ್ಷ ಬರುತ್ತೆ, ಬಾಳಿಕೆ ಬರುತ್ತೆ ಅಂತಾರಲ್ಲ, ಹಂಗೆ ಬಾಳಿಕೆ ಬರುತ್ತೆ ಅಥವಾ ಯಾವ್ದ್ರಲ್ಲೂ ಆಗುತ್ತೆ? ಇಲ್ಲ, ಜೇನಲ್ಲಿ ಬಾಳಿಕೆ ಬರೋಂತ 10 ವರ್ಷ ಜೇನಿಗೆ ಹಾಳಾಗದೇ ಇಲ್ಲ. ಕ್ರಿಸ್ಟಲ್ ಆಗ್ಬೋದು ಕೆಲವೊಂದು ಸಮಯದಲ್ಲಿ. ನಮಗೆ ಇಲ್ಲಿನ ವಿಶೇಷ ಅಂತ ಹೇಳಿ ನೇರ್ಲು, ಮಾವು ಮತ್ತೆ ನೇರ್ಲು ಜೇನು ಮತ್ತೆ ಕಾಫಿ ಜೇನು. ಅದು ಕಾಫಿ ಜೇನು ನಮಗೆ ಕ್ರಿಸ್ಟಲ್ ಆಗಲ್ಲ, ಗಟ್ಟಿನೇ ಆಗಲ್ಲ. ನೇರ್ಲು ಜೇನು ಇರ್ಬೋದು, ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ವಿಶೇಷವಾದ ಗುಣ ಇರುತ್ತೆ, ಚೆನ್ನಾಗಿರುತ್ತೆ. ಜೇನು ಕೂಡ ಚೆನ್ನಾಗಿರುತ್ತೆ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ರಿ ಜೇನು ಕೃಷಿಯ ಬಗ್ಗೆ. ಇನ್ನೇನಾದ್ರು ಜೇನ್ ಬಗ್ಗೆ ಇನ್ನೇನಾದ್ರು ಹೇಳಕ್ಕಿದೆಯಾ ಸರ್? ಸರ್ ಜೇನ್ ಬಗ್ಗೆ ಹೇಳ್ತಾವ್ರೆ, ಅದಕ್ಕೆ ಮಾತಾಡ್ಲಿಲ್ಲ, ಎಂಡೇ ಇಲ್ಲ. ಇನ್ನಷ್ಟು ತಿಳ್ಕೊಳೋದಿರತ್ತೆ, ಇಲ್ಲ ಅಂದ್ರೆ ಹೇಳೋದಿರತ್ತೆ. ಕೆಲವೊಂದನ್ನ ನಾವು ಆ ಸಮಯಕ್ಕೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂತಾ ಹೋಗೋದು. ಈಗ ವಿಶೇಷ ನಾನು ತಿಳ್ಕೊಂಡದ್ದು 30,000 ಮಿನಿಮಮ್ ಅಂದ್ರೆ 30,000 ಹುಳುಗಳು, ಮ್ಯಾಕ್ಸಿಮಮ್ ಅಂದ್ರೆ 60,000 ಒಂದು ಗೂಡಲ್ಲಿ. ಬಾಬಾ, ಬಹಳ. ಇವತ್ತು ಕೂಡ ಜೇನು ಹುಳುವಿನ ಸದ್ದು ಯೋಗ ಮಾಡೋದಕ್ಕೂ ಕೂಡ ಜೇನು ಹುಳುವಿನ ಸದ್ದಿನ ಒಂದು ಯೋಗನೂ ಕೂಡ ಇದೆ. ಜಯಂಕಾರ, ಜೇನಿನ ಜಯಂಕಾರ ಅಂತ ಹೇಳಿ. ಈಗ ಅಂದ್ರೆ ಮುಂಚೆ ಇದ್ದದು, ಎಲ್ಲರೂ ಹೆಜ್ಜೆ ಏನಿದ್ರೆ ಅಲ್ಲಿ ಹೋಗಿ ಬೆಂಕಿ ಹಾಕಿ ಇಡೀ ಅದರ ವಂಶನೇ ತೆಗೆದು ಎಲ್ಲ ಒಂದು 5 ಲೀಟರ್ 10 ಲೀಟರ್ ಸಿಕ್ಕುವುದಿತ್ತೇನೋ. ಅದು ಇವತ್ತು ಇಲ್ಲ, ಎಲ್ಲೂ ಹೆಜ್ಜೆನೇ ಇಲ್ಲ ಅಂತ ಕಾಣುತ್ತೆ. ಇದ್ರೂ ಘಾಟಿ ಪ್ರದೇಶದಲ್ಲಿ ಇರೋವಂಥದ್ದು. ಮತ್ತು ಹೆಜ್ಜೆಯನ್ನ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗೋದೇ ಇಲ್ಲ, ಸಾಯಿಸ್ಲೇಬೇಕು ಅವನ್ನ. ಇಲ್ಲದೆ ಹೆಂಗೆ ಅವನು ತೆಗಿಯೋದು ಬಹಳ ಕಷ್ಟ. ಎಲ್ಲೋ ಮರದ ತುದಿಲಿರುತ್ತೆ, ತುಂಬಾ ಇದಿಲ್ಲ ಅಂದ್ರೆ ತೆಗಿಲಿಕ್ಕೆ ಆಗಲ್ಲ. ಈಸಿಯಾಗಿ ತೆಗಿಬಹುದು ಅಂತ ಅದಕ್ಕೂ ಕೂಡ ಹೊಗೆ ಹಾಕಿ ಹಾರಿಸ್ಬಿಟ್ಟು ತೆಗಿಬಹುದು. ಜೇನಿಗೆ ಹೊಗೆ ಹಾಕ್ಬಿಟ್ಟು, ಇನ್ನು ಹೊಗೆ ಹಾಕಿದಾಗ ಅದ್ರ ಪೆರಮೋನ್ ಇಂದ ರಾಣಿಯ ಸ್ಮೆಲ್ಲು ಜೇನು ಒಣಗಳಿಗೆ ಗೊತ್ತಾಗಲ್ಲ. ಅವೆಲ್ಲ ಸ್ತಬ್ಧ ಆಗ್ತವೆ ಹೊಗೆ ಹೋಗಿದ ತಕ್ಷಣ. ಒಂದ್ ಬದಿಯಲ್ಲಿ ಹೋಗ್ತಿರ್ತವೆ, ಇಲ್ಲ ಹಾರ ಹೋಗ್ತವೆ, ಹಾಕಿ ತೆಗಿಬಹುದು. ಈಗ ಎಲ್ಲ ಏನ್ ಮಾಡ್ತಾರೆ, ಬೆಂಕಿ ಹಾಕಿ ಸುಟ್ಟು ಹಾಕೋದು ಮಾಡಿ ತೆಗಿತಾರೆ. ಅದರಿಂದನೇ ಒಂದಷ್ಟು ಜೇನಿನ ಸಂತತಿ ಕೂಡ ಕಮ್ಮಿ ಆಗ್ತಾ ಇದೆ. ಹೌದು, ಇವತ್ತು ನಾವೆಲ್ಲರೂ ಸಂತತಿ ಮೇನ್ ಕಾರಣ ಅಂದ್ರೆ ಈಗಿನ ಪೆಸ್ಟಿಸೈಡ್, ಕಳೆನಾಶಕ. ಏನ್ ಮಾಡ್ತಾರೆ, ಜೂನ್ ಟೈಮಲ್ಲಿ ಕಳೆಗಳಿಗೆ ಸ್ಪ್ರೇ ಮಾಡ್ತಾರೆ. ಜೇನಿಗೆ ಯಾವುದೇ ಮರಗಳಲ್ಲಿ ಹೂ ಇರಲ್ಲ. ಜೂನ್ ಜುಲೈ ಟೈಮಲ್ಲಿ ಕಳೆಗಳ ಹೂಗೆ ಜಾಸ್ತಿ ಇರುತ್ತೆ. ಆಗ ಕಳೆನಾಶಕನ ಹೊಡೆಯೋದು ಕೂಡ ಮಲೆನಾಡಿನ ಜನಗಳು ಆ ಟೈಮೇ ಆಗಿರುತ್ತೆ. ಆ ಹೂವಿಗೆ ಹೋದಾಗ ಅಲ್ಲಿ ಜೇನಲ್ಲಿ ಕಳೆನಾಶಕ ತಗೊಂಡ್ಬಿಟ್ಟು ಜೇನು ಪೆಡಿಕೆ ತಗೊಂಡಾಗ ಕಂಪ್ಲೀಟ್ ಫ್ಯಾಮಿಲೀಸ್ ಆಯ್ತವೆ. ಹಾಗೂ ಕೂಡ ಒಂದಷ್ಟು ಲಾಸ್ ಆಗ್ತವೆ. ಅಲ್ಲ, ಈಗ ಲೇಬರ್ ಇದು ಎಲ್ಲ ಕಷ್ಟ ಆಗಿ ಕಳೆನಾಶಕ ಹೊಡೆದೇ ಹೋಗಬೇಕಾದ ಪರಿಸ್ಥಿತಿ ಆಗಿದೆ. ಸೈಂಟಿಸ್ಟ್ಗಳು ಹೊಡೀರಿ, ಏನು ತೊಂದರೆ ಇಲ್ಲ, ಕಳೆನಾಶಕ ಹೊಡೆಯೋದ್ರಿಂದ ಅಂತ. ನಿಜವಾದ ಮೂಲ ಪ್ರಕೃತಿ ನಾಶ ಆಗುತ್ತೆ ಜೇನಿಂದ ಕೂಡ. ಓಕೆ ಸರ್, ಇಷ್ಟೊತ್ತು ಮಾತನಾಡಿದ್ರಿ. ಇನ್ನೇನಾದ್ರು ಹೇಳಕ್ಕಿದ್ರೆ ಹೇಳಿ ಸರ್, ನಮ್ಮ ರೈತರಿಗೆ, ನಮ್ಮ
ಪ್ರೇಕ್ಷಕರಿಗೆ ಅನುಕೂಲ ಆಗಲಿ. ಸರ್ ಏನು ಜೇನಲ್ಲಿ ನಾವು ಹೇಳೋದು ಒಂದೇ, ಒಂದು ಪೆಟಿಕೆ ಇಟ್ಕೊಳ್ಳಿ, ಪಾಲಿನೇಷನ್ ಆಗುತ್ತೆ, ಅದರಿಂದ ನಿಮಗೆ ನೆಕ್ಸ್ಟ್ ಜೇನು ಕೂಡ ಆರೋಗ್ಯಕರವಾಗಿ ಒಳ್ಳೆ ಜೇನು ಸಿಗುತ್ತೆ ಅವರೇ ತಿನ್ಲಿಕ್ಕೆ. ಜೇನು ಅಂತ ಹೇಳಿದ್ರೆ ಔಷಧಿ ಗುಣಗಳಿರುವಂತ ಒಂದು ವಸ್ತು. ಜೇನು ಅಂದ್ರೆ ಔಷಧಿ. ಖಂಡಿತ. ಎಷ್ಟು ವರ್ಷ ಇಟ್ಟು ಕೂಡ ಹಾಳಾಗಲ್ಲ. ಅದು ಹಾಳಾಗೋದೇನು ಜೇನಿಗೆ ನೀರು ಬಿದ್ರೆ ಮಾತ್ರ. ನೀರ್ ಮಿಕ್ಸ್ ಆದ್ರೆ ಇಲ್ಲ ನೀರ್ ಹಾಕೋದಿರ್ಬೋದು, ಹಾಳಾಗೋದಾಗತ್ತೆ. ಅದು ನಾವು ಯಾವ ಕೂಡ ತಿನ್ಬೋದು. ಮತ್ತೆ ಇನ್ನೊಂದು ಪ್ರಕೃತಿಗೆ ಒಂದು ಕೊಡುಗೆ ಆಗಿರುತ್ತೆ. ಮತ್ತೆ ಜೇನು ಇಡೋದ್ರಿಂದ ಅವ್ರಿಗೆ ಕೂಡ ಒಂದು ಅವೇರ್ನೆಸ್ ಇರುತ್ತೆ. ಈ ಕಳೆನಾಶಕ ಹೊಡೆಯೋರು ಕೂಡ ಆ ಜಾಗಕ್ಕಾರು ಹೊಡಿಬಾರ್ದು ಅಂತೇಳಿ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತೋಟಗಳು ಹೊಡೆಯೋದಿರ್ಬೋದು, ಲೇಬರ್ ಪ್ರಾಬ್ಲಮ್ ಇರ್ಬೋದು, ಒಂದಷ್ಟು ಪ್ರಕೃತಿಗೆ ಕೃತಕವಾಗಿ ಎಲ್ಲ ನಮ್ಮ ನೈಸರ್ಗಿಕ ಕೃಷಿ ಕೂಡ ಬರ್ತಾರೆ. ಹಾಗಾಗಿ ಅದೊಂದು ಅಡ್ವಾಂಟೇಜ್ ಕೂಡ ಆಗುತ್ತೆ ಜೇನಿಂದ. ಅದೊಂದು ಹೇಳ್ತಾ ಇದು ಮಾಡ್ಬೋದು. ಓಕೆ ಸರ್. ರಂಜಿತ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಒಂಥರ ಜೇನು ಹುಳುಗಳ ಜೊತೆನೆ ನಾವಿದೀವೇನೋ ಅನ್ನೋ ಒಂದು ಫೀಲಿಂಗ್ನ ತಂದ್ರಿ. ಅದರ ಊಟ ಉಪಚಾರಗಳು ಅದರ ಎಷ್ಟು ಇರ್ತದೆ, 30,000 60,000 ಅಂತಂದರೆ ಲೆಕ್ಕ ಯಾರಿಗೂ ಮಾಡೋಕ್ಕೆ ಕಷ್ಟನಪ್ಪ. ಆದರೂ ಒಂದು ತಾಕತ್ತಂತ, ಈ ತಾಕತ್ತು ಅನ್ನೋದಕ್ಕೆ ಜೇನುಗೂಡನ್ನ ಹೇಳ್ತಾರೆ. ಉದಾಹರಣೆಗೆ ನೋಡಪ್ಪ, ಜೇನುಗೂಡು ನಂಗೆ ಇರಬೇಕು ಅಂತ ಒಟ್ಟಿಗೆ ಇರುತ್ತೆ ಅದು. ಮತ್ತು ಏನಾದ್ರು ಚೂರು ತೊಂದರೆ ಆಗಿಬಿಟ್ರೆ ಅದು ಅಟ್ಯಾಕ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಜೇನುಗೂಡು ಅನ್ನೋದ್ರ ಬಗ್ಗೆ ಒಳ್ಳೆ ವಿಚಾರ. ನಿಮಗೆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡಲಿ. ಪ್ರಕೃತಿಗೆ ನಿಮ್ಮದೇ ಆದ ಕೊಡುಗೆಯನ್ನು ನೀವು ಒಂದು ಕಡೆಯಿಂದ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ನಮ್ಮ ಅವಿನ್ ಟಿವಿಗೆ ಬಂದು ಮಾತಾಡಿದಿರಿ. ಏನು ಅನ್ನಿಸ್ತು ಸರ್? ಸರ್ ತುಂಬಾ ಖುಷಿ ಆಯ್ತು. ಅವಿನ್ ಟಿವಿ ಬಗ್ಗೆ ನನಗೆ ಮೊದಲೇ ಈಗ ಬಂದಿದ ತಕ್ಷಣ ನಂಗೆ ಖುಷಿ ಆಯ್ತು. ಜೋಸೆಫ್ ಅಣ್ಣನು ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ತುಂಬಾ ಅವರು ಕೂಡ ನನಗೆ ಒಂದಷ್ಟು ನ್ಯೂಸ್ಗಳು ಮಾಡಿದ್ರು. ತುಂಬಾ ಖುಷಿ ಆಯ್ತು. ನೀವು ತುಂಬಾ ಈ ತರ ಮಾಡ್ತಿರೋದು ಜನಗಳಿಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ, ಸಾಕೋರ್ಗೂ ಪ್ರೋತ್ಸಾಹ ಆಗುತ್ತೆ, ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಾಗತ್ತೆ. ಕೆಲವೊಂದಷ್ಟು ಜನ ನೋಡ್ತಿದ್ದಾಗ ವಿಷಯಗಳೇ ಗೊತ್ತಿರಲ್ಲ, ಜೇನು ಗೊತ್ತಿರಲ್ಲ, ಅದನ್ನು ಕೂಡ ತಿಳ್ಕೊಂಡಾಗತ್ತೆ. ಒಂದು ಏನೇ ಮಾಡ್ತಿದೀವಿ ಅಂತೇಳಿ ಒಂದು ಪಾಯಿಂಟ್ ಅಲ್ಲೂ ಕೂಡ ನಮಗೆ ಒಂದಷ್ಟು ಏನಾದ್ರು ತಿಳ್ಕೊಳೋದಿಲ್ಲ. ಆ ಕಾರಣದಿಂದ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಅವಿನ್ ಟಿ ಅವರಿಗೆ. ಓಕೆ ಸರ್. ವೀಕ್ಷಕರೇ, ನಾವು ಲೈವ್ ಮಾಡ್ತೀವಿ, ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸೋಣ. ಹೋಗಿ ಬರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ